அல்லேலூயா. சொந்த காலை சாட்சி நம்மத்தில் இருப்பது சந்தோஷம். டைரக்டாக கன்னடத்தில் கர்த்தருடைய வார்த்தையை அவர் கொண்டு வருவார். கரங்களை தட்டி நாம் வரவேற்பார். ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ತುಂಬ ದಿನಗಳ ನಂತರ ನಿಮ್ಮ ಮಧ್ಯೆ ಬರುವಂತೆ ದೇವರು ಕೊಡೋದು ಕುಳಿಗಾಗಿ ಸ್ತೋತ್ರ. ಒಂದು ತಿಂಗಳಾಯಿತು, ಹೋದ ವಾರ ಬಂದಿದೆ, ಬಟ್ ಒಂದು ತಿಂಗಳಿಗೂ ಆಯಿತು ಈ ಕಡೆ ಬಂದು ನಾನು ಉಪವಾಸ ಇದ್ದೆ. ನಂತರ ಅಲ್ಲಿ ತಿರುಪುರಲ್ಲಿ ಸೇವೆಗಳ ಕಾರಣ ನಿಮಿತ್ತವಾಗಿ ನಾವು ಅಲ್ಲಿದ್ದೋ. ದೇವರು ತಮ್ಮಲ್ಲಿದ್ದಾಗ ನಡೆಸಿ ಬಂದಿದ್ದಕ್ಕಾಗಿ ದೇವರಿಗೆ ಕೊರತಾಗ ಅಂತ ಹೇಳುತ್ತಿದ್ದೇವೆ. ಈ ಬೆಳಗಿನ ಸಮಯದಲ್ಲಿ ಧ್ಯಾನಕ್ಕೋಸ್ಕರ ವಾಕ್ಯನ ತಿಳಿಸಿಕೊಳ್ಳೋಣ. ಪ್ರಕಟಣೆ ಬರೆದ ಪುಸ್ತಕ 2ನೇ ಅಧ್ಯಾಯ 10ನೇ ವಾಕ್ಯ ತಿಳಿಸಿಕೊಳ್ಳೋಣ. ಪ್ರಕಟಣೆ 2ನೇ ಅಧ್ಯಾಯ 10ನೇ ವಾಕ್ಯ ತಿಳಿಸಿಕೊಳ್ಳೋಣ. ಹಾಕುವುದಕ್ಕಿದ್ದಾನೆ ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ನೀನು ಸಾಯಬೇಕಾದರೂ ನಂಬಿಕಸ್ಥನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓದಿದಂಥ ಈ ಭಾಗವು ಪ್ರಕಟಣೆ ಬರೆದ ಪುಸ್ತಕ 2ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಲ್ಲಿ ಓದಿದೋ. 10ನೇ ವಾಕ್ಯದಿಂದ ಹಾಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ, ಹೀಗೋ ನೀವು ದುಷ್ಟರಾಣೆಗೆ ಒಳಗಾಗುವಂತೆ ಸೈತಾನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಾಗಿದ್ದಾನೆ ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ಹಲ್ಲೆಲೂಯಾ. ಇದರ ಅರ್ಥ ಏನಪ್ಪ ಅಂತ ಕೇಳಿದರೆ, ನಾನು ಮುಂದಿನ ವಾಕ್ಯ ಹೇಳುತ್ತಾರೆ, ನೀವು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ನಾವೆಲ್ಲರೂ ವಿಶ್ವಾಸಿಗಳೆಂದು ಕರೆಯಲ್ಪಡುತ್ತಿದ್ದೇವೆ. ನಾವು ಒಂದು ಸಭೆಗೆ ಬರ್ತಿದ್ದೇವೆ. ನಾನು ಅನೇಕ ಸಮಯ ಹೇಳೋ ಒಂದು ಕಾರ್ಯ, ನಾವೆಲ್ಲರೂ ಯಾರಾಗಿ ಕರೆಯಲ್ಪಡ್ತಿದ್ದೇವೆ? ವಿಶ್ವಾಸಿಗಳು, ನಂಬಿಗಸ್ತರು, ನಂಬಿಕೆ ಇರುವವರು ಎಂಬುದಾಗಿ ನಮ್ಮನ್ನು ಕರೆಯಲ್ಪಡುತ್ತಿದ್ದೇವೆ. ಹಾಗಾದರೆ ಇಲ್ಲಿ ಪ್ರಕಟಣೆಯಲ್ಲಿ ದೇವರ ವಾಕ್ಯ ಹೇಳುತ್ತಿದೆ, ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಏನು ಮಾಡುತ್ತೇನೆ? ತಂದು ಕೊಡುತ್ತೇನೆ. ಅಂದರೆ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಕೊನೆಯ ತನಕ ನೀನೇನು ಮಾಡಬೇಕು? ನಿನ್ನ ಮರಣದ ಅಂತ್ಯದವರೆಗೂ ನೀನು ಮಾಡಬೇಕು? ನಂಬಿಗಸ್ತನಾಗಿರಬೇಕು. ಪ್ರಿಯ ಮಕ್ಕಳೇ, ನಂಬಿಗಸ್ತಿಗಾದ ಒಂದು ವಿಶ್ವಾಸ ಎಂಬುದೇನೆಂದರೆ ಪ್ರಾರಂಭ ಮಾಡುವುದು ಮಾತ್ರವಲ್ಲ. ಪ್ರಾರಂಭ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಪ್ರಾರಂಭ ಮಾಡ್ತೀವಿ. ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ದೇವರು ನಮ್ಮನ್ನೇನು ಮಾಡ್ತಾರೆ? ನಮ್ಮನ್ನು ದೇವರಲ್ಲಿ ಕರ ತಂದಿರುತ್ತಾರೆ. ಯಾವುದೋ ಒಂದು ರೀತಿಯ ದೇವರು ಅದ್ಭುತ ಮಾಡಿ ನಮ್ಮೇನು ಮಾಡ್ತಾರೆ? ದೇವರ ಮೇಲೆ ನಂಬಿಕೆ ಬರುವ ಹಾಗೆ ದೇವರು ತಿರುಗಿಸುತ್ತಾರೆ. ಆ ನಂಬಿಕೆ ಬಂದು ಮುಖ್ಯವಲ್ಲ ಪ್ರಿಯ ದೇವರ ಮಕ್ಕಳು. ಆ ನಂಬಿಕೆ ಆಗಿರುವುದು ಆ ಕ್ಷಣ ಮಾತ್ರಕ್ಕೆ ಆಗಿರುತ್ತೆ. ಆದರೆ ಈ ನಂಬಿಕೆ, ದೇವರ ಮೇಲೆ ಇಟ್ಟಿರುವಂಥ ನಂಬಿಕೆ ಆಗಿರಲಿ ಅಲ್ಲವ ನಂಬಿಗಸ್ತರಾಗಿರುವುದು ಹೇಗಪ್ಪ ಅಂತ ಹೇಳಿದರೆ, ಅಂತ್ಯದವರೆಗೂ ಏನು ಮಾಡಬೇಕು? ನಾವು ಅಂತ್ಯದವರೆಗೂ ಏನು ಮಾಡಬೇಕು? ಕಷ್ಟದಲ್ಲಾಗಲಿ, ಸಂತೋಷದಾಗಲಿ, ದುಃಖದಲ್ಲಾಗಲಿ ನಾವೇನು ಮಾಡಬೇಕು? ನಂಬಿಗಸ್ತರಾಗಿರುವಂಥ ದೇವರು ಇಷ್ಟಪಡುವರಾಗಿದ್ದಾರೆ. ಈಗ ನಾವು ನಮ್ಮ ಜೀವಿತಗಳಲ್ಲಿ ನೋಡಬೇಕಾದ್ರೆ ಅನೇಕ ಸಮಯದಲ್ಲಿ ಪರಿಸ್ಥಿತಿಗಳು ಬರುತ್ತೆ. ಅಯ್ಯೋ ದೇವರು ಯಾಕೆ ಹೀಗೆ ಮಾಡಿದ್ರೆ, ನನಗೆ ಯಾಕೆ ಈ ಪರಿಸ್ಥಿತಿ, ಅಯ್ಯೋ ನನಗೆ ಯಾಕೆ ಈ ಗೋಳಾಟ, ನನಗೆ ಯಾಕೆ ಈ ತೊಂದರೆ ಅಂತ ನಾವು ಅನೇಕ ಸಮಯ ಆಲೋಚನೆ. ಆದರೆ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಈ ಲೋಕದಲ್ಲಿ ಹುಟ್ಟಿರೋದ ಪ್ರತಿಯೊಂದು ಮನುಷ್ಯರಿಗೇನಿದೆ? ಉಪದ್ರವವು ಉಂಟು. ಇದರ ಮಧ್ಯದಲ್ಲಿ ನೀವು ದೇವರನ್ನು ಹೇಗೆ ಹುಡುಕುತ್ತೀರಾ ಎಂಬುದೇ ಒಂದು ಮುಖ್ಯವಾದ ಕಾರ್ಯ. ಈ ಬೆಳಗಿನ ಸಮಯದಲ್ಲಿ ನಾವು ನೋಡಬೇಕು, ಯಾವ ಕಾರ್ಯದಲ್ಲಿ ನಾವು ನಂಬಿಗಸ್ತರಾಗಿ ಕಾಣಲ್ಪಡಬೇಕೆಂಬುದಾಗಿ ಬೆಳಗಿನ ಸಮಯ ನೋಡುತ್ತೇವೆ. ನಂಬಿಗಸ್ತರಾಗಿರುವುದು ತುಂಬ ಮುಖ್ಯವಾದ ಯಾವ ಕಾರ್ಯದಲ್ಲಿ ನಂಬಿಗಸ್ತರಾಗಿರಬೇಕು, ಎಲ್ಲೆಲ್ಲಿ ನಾವು ನಂಬಿಗಸ್ತರಾಗಿರಬೇಕೆಂಬುದನ್ನು ಬೆಳಗಿನ ಸಮಯ ಮೊದಲನೇ ನಾವು ವಾಕ್ಯ ತಿಳಿಸಿಕೊಳ್ಳೋಣ. ಮತ್ತೇನು ಬರೆದ ಸುವಾರ್ತೆ 22ನೇ ಅಧ್ಯಾಯ 37ನೇ ವಾಕ್ಯ ತಿಳಿಸಿಕೊಳ್ಳೋಣ. ಮತ್ತೇನು ಬರೆದ ಸುವಾರ್ತೆ 22ನೇ ಅಧ್ಯಾಯ 37ನೇ ವಾಕ್ಯ ನಾವು ಓದೋಣ. 22:37. ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದದ್ದು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವಕ್ಕೆ ಕೊನೆಯದಲ್ಲಿ ಒಂದು ವಾಕ್ಯ, ಆಜ್ಞೆಯೇ ಮುಖ್ಯವಾದದ್ದು. ನಾವು ಹಳೆ ಒಡಂಬಡಿಕೆ ಕಾಲದಲ್ಲಿ ನೋಡಬೇಕಾದ್ರೆ ಅನೇಕ ಆಜ್ಞೆಗಳನ್ನು ಕೊಡುತ್ತಿದ್ದರು. ಆ ಆಜ್ಞೆಗಳು ನೀವೇನು ಮಾಡಬೇಕು? ನೀವು ಅದನ್ನು ಹಿಂಬಾಲಿಸಬೇಕು, ನೀವು ಅದನ್ನು ಕೈ ಬಿಡಬಾರದು ಎಲ್ಲ ಎಂಬುದಾಗಿ ಹೇಳಿದ್ದಾರೆ. ಆದರೆ ಈ ಮತ್ತೇನು ಬರೆದ ಸುವಾರ್ತೆ 22ನೇ ಅಧ್ಯಾಯ 37ನೇ ವಾಕ್ಯ ಬಂದಿನ ಓದಬೇಕಾದ್ರೆ 37ನೇ ವಾಕ್ಯ ತಿರುಗಿ ಕಾಣಿದ್ರೆ ಓದಿ. 37.
ಆಮೇನ್, ಹಾಲೆಲೂಯ. ಪ್ರಿಯ ದೇವರ ಮಕ್ಕಳೇ, ಮೊದಲಾಗಿ ದೇವರು ನಮ್ಮ ಮಧ್ಯೆ ಎದುರು ನೋಡೋದು ಏನಪ್ಪ ಅಂತ ಕೇಳಿದರೆ, ನೀನು ನಂಬಿಗಸ್ತನಾಗಿರುವುದು ಎಲ್ಲಿ ಅಂತ ಹೇಳಿದರೆ, ದೇವರಿಗೆ ನಿನ್ನನ್ನು ನೀನು ಪರಿಪೂರ್ಣವಾಗಿ ಅರ್ಪಣಿಸಿದವನಾಗಿ ನಿಲ್ಲಬೇಕಾಗಿದೆ. ಹಾಲೆಲೂಯ. ದೇವರು ನಮಗೆ ಈ ಲೋಕದಲ್ಲಿ ರಕ್ಷಣೆಯನ್ನು ಕೊಟ್ಟು ಅನೇಕರು ಪಡೆದುಕೊಳ್ಳದಿರುವಂಥ ರಕ್ಷಣೆನ, ಆ ಉನ್ನತವಾದ ರಕ್ಷಣೆ ನಮಗೆ ಕೊಟ್ಟಿದ್ದ ಪ್ರತಿಫಲವೇನಪ್ಪ ಅಂತ ಹೇಳಿ ದೇವರು ನೋಡ್ತಿರೋದು, ನೀನು ನನಗೇನು ಮಾಡು, ಮೊದಲಾಗಿ ನಂಬಿಗಸ್ತನಾಗಿರು. ನೀನು ನನಗೆ ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ನನ್ನನ್ನು ಏನು ಮಾಡಬೇಕು, ನೀನು ಪ್ರೀತಿಸಬೇಕು. ಹಾಲೆಲೂಯ, ಹಾಲೆಲೂಯ. ಪ್ರಿಯ ದೇವರ ಮಕ್ಕಳೇ, ಅಗತ್ಯಗಳಿಗೆ ಮಾತ್ರ ಅಲ್ಲ ದೇವರನ್ನು ನಂಬುವುದಲ್ಲ. ಪ್ರಿಯ ದೇವ ಮಕ್ಕಳೇ, ದೇವರು ನಮ್ಮ ಮೇಲೆ ಇಟ್ಟಿರೋ ಪ್ರೀತಿಗೆ ಚಿರಋಣಿಯಾಗಿ ನಾವು ಕೊಡಬೇಕಾದ್ರೆ ಗೊತ್ತಾ, ಅವರನ್ನು ಪರಿಪೂರ್ಣವಾಗಿ ಆರಾಧಿಸುವುದು, ಅವರನ್ನು ಪರಿಪೂರ್ಣವಾಗಿ ಕೊಂಡಾಡುವುದು, ಅವರನ್ನು ಪರಿಪೂರ್ಣವಾಗಿ ಪ್ರೀತಿಸುವುದೇ ದೇವರು ಮೊದಲಾಗಿ ನಮ್ಮನ್ನೇನು ಮಾಡ್ತಾರೆ, ಅದರಲ್ಲಿ ನಾವೇನು ಮಾಡಬೇಕು, ನಂಬಿಗಸ್ತರಾಗಿರಬೇಕು. ಹಾಲೆಲೂಯ, ಹಾಲೆಲೂಯ. ದೇವರು ನಮ್ಮನ್ನು ನಂಬಿ ಏನು ಮಾಡಿದ್ದಾರೆ, ಒಂದು ಕಾರ್ಯಕ್ಕೋಸ್ಕರ ನಮ್ಮನ್ನು ಕರೆದಿದ್ದಾರೆ. ಈ ಲೋಕದಲ್ಲಿ ನಾವು ಹುಟ್ಟಿರುವುದು ಏನೋ ತಂದೆ ತಾಯಿ ಅವರು ಮದುವೆ ಮಾಡ್ಕೊಂಡು ಕಾರಣ ಹುಟ್ಟಿದ್ದು ಅಲ್ಲ. ಪ್ರಿಯ ಮಕ್ಕಳೇ, ದೇವರು ನಮ್ಮ ಮೇಲೆ ಒಂದು ಚಿತ್ತವನ್ನಿಟ್ಟಿದ್ದಾರೆ. ಅದನ್ನು ನೆರವೇರಿಸುವುದಕ್ಕೋಸ್ಕರ ದೇವರು ನಮ್ಮ ಏನು ಮಾಡಿದ್ದಾರೆ, ಈ ಭೂಮಿಯಲ್ಲಿ ನಮ್ಮನ್ನು ಬರಮಾಡುವಂಥ, ಈ ಭೂಮಿಯಲ್ಲಿ ಬರಮಾಡಿದ್ದು ಮಾತ್ರವಲ್ಲದೆ ದೇವರ ರಕ್ಷಣೆ ಪಡೆದುಕೊಳ್ಳುವ ದೇವರು ನಮಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಅವಕಾಶವನ್ನು ಕೊಟ್ಟು ಪಡೆದುಕೊಂಡಿರುವಂಥ ನಾವುಗಳೇನು ಗೊತ್ತಾ ಮಾಡಬೇಕು, ನಮ್ಮ ಜೀವಿತದಲ್ಲಿ ಕಾಣುತ್ತಿರುವಂಥ ಎಲ್ಲ ಪರಿಸ್ಥಿತಿಗಳನ್ನು ಗೊತ್ತಾ ಮಾಡಬೇಕು, ದೇವರಲ್ಲಿ, ಈ ದೇವರ ಮೇಲೆ ನಂಬಿಕೆ ಇಡುವುದರಲ್ಲಿ ನಾವೇನು ಮಾಡಬೇಕು, ಪೂರ್ಣ ಹೃದಯದಿಂದಲೂ ಪೂರ್ಣ ಮನಸ್ಸಿನಿಂದಲೂ ಏನು ಮಾಡಬೇಕು, ನನಗೆ ನೀನು ಸಂಪೂರ್ಣವಾಗಿ ಅರ್ಪಣಿಸುವನಾಗಿರಬೇಕು. ಹಾಲೆಲೂಯ, ಹಾಲೆಲೂಯ. ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳಿಕೊಳ್ಳೋಣ. ನಾವು ದೇವರಲ್ಲಿ, ನಾನು ಪ್ರಾರಂಭದಲ್ಲಿಲ್ಲದೆ ಆ ಪ್ರಾರಂಭದಲ್ಲಿರುವಂಥ ನಂಬಿಕೆ ಮಾತ್ರ ಅಲ್ಲ, ಇವಾಗ ನಿಮ್ಮ ನಂಬಿಕೆಗಳು ದೇವರಲ್ಲಿ ಎಲ್ಲಿ ನಿಂತಿದೆ? ನೀವು ನಂಬಿಗಸ್ತರಾಗಿ ದೇವರಲ್ಲಿ ಇದ್ದೀರಾ? ನಿಮ್ಮ ಪರಿಸ್ಥಿತಿಗಳ ಬಗ್ಗೆ ಯೋಚನೆ ಮಾಡೋಣ. ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯಗಳನ್ನೆಲ್ಲ ಹೇಳುತ್ತಿರುವಾಗ ನಿಮಗೆ ಅನಿಸಬಹುದು ಯಾರೋ ಅಲ್ಲ. ಪ್ರಿಯ ದೇವ ಮಕ್ಕಳೇ, ಇದೆಲ್ಲ ಹೇಳುತ್ತಿರೋದೆಲ್ಲ ದೇವರೊಂದಿಗೆ ಸೇವೆ ಮಾಡಿದ ಶಿಷ್ಯಂದಿರುಗಳು ಬರೆದಿದ್ದ ಮಾತುಗಳು, ಅವ್ರು ಹೇಳಿದಂಥ ಮಾತುಗಳು. ಯಾಕೆ ಗೊತ್ತಾ, ಅವರ ಕಷ್ಟದ ಮಧ್ಯದಲ್ಲಿ ಹೋದರು. ಇವತ್ತು ನೀವು ನೋಡುತ್ತಿರೋ ಪ್ರತಿಯೊಂದು ಪರಿಸ್ಥಿತಿಗಳು ಅವರೆಲ್ಲವನ್ನೂ ಅವ್ರು ನೋಡಿದ್ದಾರೆ. ಹಾಗಾದರೆ ನೀವೇನು ಮಾಡಬೇಕಾಗಿದೆ? ನೀವು ಇನ್ನೂ ಹೆಚ್ಚಾಗಿ ಏನು ಮಾಡಬೇಕು, ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಹೃದಯದಿಂದಲೂ ನನ್ನನ್ನು ನೀವೇನು ಮಾಡಬೇಕು, ಪ್ರೀತಿಸಬೇಕು. ಆ ದೇವರನ್ನು ಪ್ರೀತಿಸುವುದರಲ್ಲಿ ನಾವೇನು ಮಾಡಬೇಕು, ನಂಬಿಗಸ್ತರಾಗಿ ದೇವರ ಸಮ್ಮುಖದಲ್ಲಿ ಕಾಣಬೇಕು. ದೇವರು ಇದನ್ನು ನಮ್ಮ ಮಧ್ಯೆ ಎದುರು ನೋಡುತ್ತಿದ್ದಾರೆ, ಬೇರೆ ಯಾವ ಕಾರ್ಯವಲ್ಲ. ನೀವು ನಾನು ಬಿಡಿ, ನಾನು ನಿಮ್ಗೆ ಗೊತ್ತಲ್ಲ ನಾನು ಎಂಥವನು, ನನ್ನದು ಕಾಣಿಕೆ ಅದಲ್ಲ. ಪ್ರಿಯ ದೇವರ ಮಕ್ಕಳೇ, ಅದೆಲ್ಲವೂ ದೇವರಿಗೆ ಸೇರಬೇಕಿರೋ ಪಾಲಾಗಿ, ಆದರೆ ಮುಖ್ಯವಾದ ಒಂದು ಆಜ್ಞೆ, ಅದಕ್ಕೆ ಅಲ್ಲಿ ಬರೆಯಲ್ಪಟ್ಟಿದೆ. ಇದುವೇ ಓದಿ ನೋಡಿ 27 ಕೊನೆ ಭಾಗ ನೋಡೋಣ. ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕೆಂಬ ಆಜ್ಞೆಯೇ ಮುಖ್ಯವಾದದ್ದು. ಹಾಲೆಲೂಯ, ಹಾಲೆಲೂಯ. ಅದು ತುಂಬ ಮುಖ್ಯವಾದ ಆಜ್ಞೆಯಾಗಿದೆ. ಪ್ರಿಯ ದೇವ ಮಕ್ಕಳೇ, ನಾವು ದೇವರನ್ನು ಪ್ರೀತಿಸಲಿಕ್ಕೆ ಬಂದಿದ್ದೇವೆ ಅಂದಮೇಲೆ ನಾವು ದೇವರನ್ನು ಹೇಗೆ ಪ್ರೀತಿಸಬೇಕು? ಅವರನ್ನು ಪರಿಪೂರ್ಣ ಹೃದಯದಿಂದ. ಕೆಲವೊಮ್ಮೆ ಆರಾಧನೆ ಮಾಡಬೇಕಾದ್ರೆ ಕೆಲವರು ನೋಡಬೇಕಲ್ಲ, ಪೂರ್ಣ ಹೃದಯದಿಂದ ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ಹಾಡು ಆಡಬೇಕಾದ್ರೆ ಆ ಹಾಡನ್ನ ಬೇರೆ ಹಾಡಿನ ಅರ್ಥನೇ ಗೊತ್ತಿಲ್ದಂಗೆ ಆಡ್ತಿರ್ತಾರೆ. ಹಾಗಲ್ಲ ಪ್ರಿಯ ದೇವ ಮಕ್ಕಳೇ, ಹಾಗಲ್ಲ. ನಿಮಗೂ ದೇವರಿಗಿರುವಂಥ ವೈಯಕ್ತಿಕವಾದ ಜೀವನವೇ ಆ ಒಂದು ಆರಾಧನೆ ಆಗಿದೆ. ನಾನು ಅದಕ್ಕೆ ಅನೇಕ ಸಮಯ ಆರಾಧನೆಯಲ್ಲಿ ಹೇಳುವುದು, ಪ್ರಿಯ ದೇವರ ಮಕ್ಕಳೇ, ಆರಾಧನೆ ಎಂಬುದು ಬರೀ ಹಾಡು ಮಾತ್ರ ಅಲ್ಲ, ಬರೀ ಏನೋ ಒಂದು ರಾಗದಲ್ಲಿ ಆಡುವುದಲ್ಲ, ತಾಳದಲ್ಲಿ ಆಡುವುದಲ್ಲ, ಏನೋ ಟ್ಯಾಲೆಂಟ್ ಇದೆ ನಮಗೆ ಆಡ್ತೀವಿ ಅನ್ನೋದಲ್ಲ. ಪ್ರಿಯ ದೇವರ ಮಕ್ಕಳೇ, ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿನಿಂದ ನಾವೇನು ಮಾಡಬೇಕು, ಆರಾಧನೆ ಸಲ್ಲಿಸಬೇಕು. ನಾನು ಅನೇಕ ಸಮಯ ಹೇಳೋದೇನೆ, ಹಾಡಕ್ಕೆ ಗೊತ್ತಿಲ್ಲ ಪರವಾಗಿಲ್ಲ, ನೀವು ಬಾಯಿ ತಿರುದು ಅಪ್ಪ ಅಂತ ನೀವು ಕೂಗಿ ದೇವರ ಸಮ್ಮುಖದಲ್ಲಿ ಆರಾಧನೆ ಮಾಡಬೇಕು. ನಮ್ಮ ಬಳಿ ದೇವರು ಎದುರು ನೋಡುತ್ತಿರುವ ಮೊದಲನೇ ಕಾರ್ಯ ಅದೇ. ಪ್ರಿಯ ದೇವ ಮಕ್ಕಳೇ, ನಾವು ದೇವರಿಗೆ ಹೇಗೆ ನಾವು ನಂಬಿಗಸ್ತರಾಗಿ ಬದುಕುತ್ತಿದ್ದೇವೆ ಎಂಬುದನ್ನು ದೇವರು ಎದುರು ನೋಡುತ್ತಿದ್ದಾರೆ. ಈಗ ನಮ್ಮ ಜೀವಿತದ ನಾವು ನೋಡೋಣ, ಯಾವ ಒಂದು ಪರಿಸ್ಥಿತಿಗಳು ನಾವು ದೇವರನ್ನು ಹೇಗೆ ನಾವು ನಂಬುತ್ತಿದ್ದೇವೆ. ಹಾಲೆಲೂಯ, ಹಾಲೆಲೂಯ. ನಮ್ಮಲ್ಲಿ ನಾವು ಒಂದು ಬದಲಾಯಿಸಿಕೊಳ್ಳೋಣ. ನಾವೇನು ಗೊತ್ತಾ ಮಾಡೋಣ, ನಾನು ದೇವರನ್ನು ಪ್ರೀತಿಸುವುದರಲ್ಲಿ ಇಲ್ಲಿ 37 ವಾಕ್ಯ ಸ್ಪಷ್ಟವಾಗಿ ಹೇಳಪಡಿದೆ, ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ. ಹಾಲೆಲೂಯ. ಇದರಲ್ಲಿ 3 ವಾಕ್ಯ ತುಂಬ ತಿಳುಕದಿದೆ. ಪೂರ್ಣ ಹೇಳಿ, ಎಲ್ಲರೂ ಹೇಳಿ, ಪೂರ್ಣ
ಹೇಳಿ, ಅದನ್ನು ಹೇಳಿ, ವಾಕ್ಯ ಹೇಳಿ. ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ ಆರಾಧಿಸಬೇಕು, ಪ್ರೀತಿಸಬೇಕು. ಹಲ್ಲೆಲೂಯಾ. ಎರಡು ಒಂದೇ, ಪ್ರೀತಿಸಬೇಕು, ಆರಾಧಿಸಬೇಕು. ದೇವರನ್ನು ದೇವರು ನಮ್ಮನ್ನು ಎದುರು ನೋಡ್ತಿರುವ ನಂಬಿಕೆಸ್ತಾಗಿರಬೇಕಂತ ಕಾರ್ಯ ಇದೆ. ಈ ಮೂರು ಕಾರ್ಯ: ಪೂರ್ಣ ಹೃದಯ, ಪೂರ್ಣ ಮನಸ್ಸಿಂದ, ಪೂರ್ಣ ಬುದ್ಧಿ ಉಳ್ಳವರಾಗಿ ನಾವೇನು ಮಾಡಬೇಕು? ಏನೋ ವ್ಯರ್ಥರಾಗಿ ಸುಮ್ಮನೆ ನಾನು ದೇವರೇ ಈ ಪ್ರಾರ್ಥನೆ ಮಾಡ್ಬೇಕಾದ್ರೆ, ಕೆಲವರು ಪ್ರಾರ್ಥನೆ ಮಾಡ್ಬೇಕಾದ್ರೆ ನೋಡಿದ್ರೆ ಅನೇಕರು ದೇವರ ಸಮ ಪ್ರಾರ್ಥನೆ ಅದರಲ್ಲಿ ಕೆಲವೊಂದು ಪದಗಳ ಅರ್ಥನೇ ಗೊತ್ತಿರಲ್ಲ ಅವ್ರಿಗೆ. ಹಾಗಲ್ಲ ಪ್ರಿಯ ದೇವರ ಮಕ್ಕಳೇ, ಬುದ್ಧಿಯಿಂದ ಯಾತಕ್ಕೋಸ್ಕರ ದೇವರು ನಮ್ಮನ್ನು ಕರೆದಿದ್ದಾರೆ, ಎಲ್ಲಿಗೆ ದೇವರು ನಮ್ಮನ್ನು ಕರೆತಂದು ನಿಲ್ಲಿಸಿದ್ದಾರೆ, ಯಾವ ಕಾರಣಕ್ಕೋಸ್ಕರ ನಾನೀಗ ಈ ದೇವರ ಸಮ್ಮುಖದಲ್ಲಿ ಬಂದಿದ್ದೇನೆ ಎಂಬುದನ್ನು ತಿಳಿದ ಬುದ್ಧಿಯಿಂದ ನಾವೇನು ಮಾಡಬೇಕು? ಪ್ರೀತಿಸುವರಾಗಿ ಕಾಣಲ್ಪಡಬೇಕು. ಸುಮ್ಮನೆ ವ್ಯರ್ಥರಾಗಿ ನಿಲ್ಲಬೇಡಿ ಪ್ರೀತಿ ಮಕ್ಕಳೇ. ದೇವರು ನಮ್ಮ ಎದುರು ನೋಡ್ತಿರುವಂಥ ಮೊದಲನೇ ಕಾರ್ಯ, ಆತನು ಹೇಗೆ ನಂಬಿಕಸ್ಸಾಗಿರಬೇಕು ದೇವರು ನೋಡ್ತಾರೆ. ದೇವರಲ್ಲಿ ಮೊದಲಾಗಿ ನಂಬಿಕಸ್ಸ, ಪೂರ್ಣ ಹೃದಯದಿಂದಲೂ, ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಬುದ್ಧಿಯಿಂದಲೂ ಆರಾಧಿಸುವರಾಗಿ, ಪ್ರೀತಿಸುವರಾಗಿ ನಾವು ಅವರಿಗೆ ಇದುವೇ ಒಂದು ಮುಖ್ಯವಾದ ಆಜ್ಞೆಯಾಗಿದೆ. ಹಲ್ಲೆಲೂಯಾ. ನಮ್ಮ ಜೀವಿತಗಳಲ್ಲಿ ಅನೇಕ ಪರಿಸ್ಥಿತಿಗಳಿರ್ಬೋದು, ಅನೇಕ ತೊಂದರೆಗಳಿರ್ಬೋದು, ಆದರೆ ನಾವೇನು ಮಾಡಬೇಕು ಗೊತ್ತಾ? ಅವರನ್ನು ಪ್ರೀತಿಸುವುದರಲ್ಲಿ ಪೂರ್ಣರಾಗಿರಬೇಕು. ದೇವರ ಏಸಪ್ಪ ಅಂದರೆ ನನಗೆ ಯಾರು ಮುಖ್ಯ ಅಲ್ಲ, ನನಗೆ ಅವರೇ ಮುಖ್ಯ ಎಂಬುದಾಗಿ ಬಂದು ನಿಲ್ಲುವರಾಗಿ ಕಾಣಲ್ಪಡಬೇಕು. ಹಾಗೆ ವಾಕ್ಯವನ್ನು ತಿಳಿಸಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದೋಣ. ಲೂಕನು ಬರೆದ ಸುವಾರ್ತೆ 18. ಹಾಂ 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 ಒಬ್ಬ ನ್ಯಾಯಾಧಿಪತಿ ಇದ್ದನು. ಅವನು ದೇವರಿಗೆ ಹೆದರದೆ ಮನುಷ್ಯನು ಲಕ್ಷ್ಯ ಮಾಡದೆ ಇದ್ದವನು. ಅದೇ ಊರಿನಲ್ಲಿ ಒಬ್ಬ ವಿಧವೆ ಇದ್ದಳು. ಆಕೆಯು ಅವನ ಬಳಿಗೆ ಬಂದು ನ್ಯಾಯ ವಿಚಾರಣೆ ಮಾಡಿ ನನ್ನ ವಿರೋಧಿಗಳಿಂದ ನನ್ನನ್ನು ಬಿಡಿಸು ಎಂದು ಹೇಳಿಕೊಳ್ಳುತ್ತಿದ್ದಳು. ಅವನು ಸ್ವಲ್ಪ ಕಾಲ ಮನಸ್ಸು ಕೊಡಲಿಲ್ಲ. ಆಮೇಲೆ ಅವನು, ನಾನು ದೇವರಿಗೆ ಹೆದರುವವನಲ್ಲ, ಮನುಷ್ಯನು ಲಕ್ಷ್ಯ ಮಾಡುವವನಲ್ಲ. ಆದರೂ ಈ ವಿಧವೆ ನನ್ನನ್ನು ಕಾಡುತ್ತಾ ಬರುವುದರಿಂದ ಈಕೆಯ ನ್ಯಾಯವನ್ನು ವಿಚಾರಿಸಿ ತೀರ್ಪು ಮಾಡುವೆನು. ಇಲ್ಲವಾದರೆ ಈಕೆಯು ಬಂದು ನನ್ನ ಕಡೆಗೆ ನನ್ನನ್ನು ಗಣಿಸಾಳು ಎಂದು ತನ್ನೊಳಗೆ ಅಂದುಕೊಂಡನು. ಸ್ವಾಮಿಯು ಈ ಸಾಮ್ಯವನ್ನು ಹೇಳಿದ ಮೇಲೆ ಅನ್ಯಾಯಗಾರನಾದ ಈ ನ್ಯಾಯಾಧಿಪತಿ ಅಂದುಕೊಂಡದನ್ನು ಆಲೋಚಿಸಿಕೊಳ್ಳಿರಿ. ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆಯಿಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡೆ ಮಾಡಿದರು. ಅವರ ನ್ಯಾಯವನ್ನು ತಿಳಿಸದೇ ಇರುವನೆ. ಆಮೆನ್. ಹಲ್ಲೆಲೂಯಾ. ಹಾಗೆ ಮುಂದೆ ಓದಿ. ಅವರಿಗೆ ನ್ಯಾಯ ತಿಳಿಸದೇ ಇರುವನೆ, ಅವರಿಗೆ ಬೇಗ ನ್ಯಾಯ ತಿಳಿಸುವೆನೆಂದು ನಿಮಗೆ ಹೇಳುತ್ತೇನೆ. ಈಗಾದರೂ ಮನುಷ್ಯ ಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವವನು ಅಂದನು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಮೊದಲು ನೋಡಿದ್ದು, ನಾವು ದೇವರು ಪ್ರೀತಿಸುವುದನ್ನು ನಾವೇನು ಮಾಡಬೇಕು? ಮೊದಲಾಗಿ ನಂಬಿಗಸ್ತರಾಗಿರಬೇಕು. ಆದರೆ ಆ ಯೇಸು ಕ್ರಿಸ್ತನು ಪುನಃ ಇಲ್ಲಿ ಶಿಷ್ಯಂದರು ನೋಡಿ ಹೇಳುತ್ತಿದ್ದಾರೆ, ನೀವೇನು ಮಾಡಬೇಕು? ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡಬೇಕೆಂಬುದಕ್ಕೆ ಆತನವರಿಗೆ ಒಂದು ಸಾಮ್ಯವನ್ನು ಹೇಳಿದರು. ಹಲ್ಲೆಲೂಯಾ. ಇವಾಗ ಎರಡನೇ ಕಾರ್ಯವಾಗಿ ಹೇಳುತ್ತೆ, ದೇವರು ನಾವು ಪ್ರಾರ್ಥನೆಯಲ್ಲಿ ಹೇಗೆ ಆಸಕ್ತೊಳರಾಗಿರಬೇಕೆಂಬುದಾಗಿ ನೋಡುತ್ತಿದ್ದಾರೆ. ನಾವು ಪ್ರಾರ್ಥನೆಯಲ್ಲಿ ಹೇಗೆ ನಂಬಿಗಸ್ತರಾಗಿರಬೇಕು. ಪ್ರಿಯ ದೇವರ ಮಕ್ಕಳು, ಯಾಕೆ ದೇವರಿಗೆ ಸಾಮ್ಯ ಹೇಳಿದಂತ ಹೇಳಿದರೆ, ಆ ಅಧಿಪತಿಯನ್ನು ಹೋಗಿ ಗೋಳಾಡುತ್ತಿದ್ದ ಆ ವಿಧವೆ, ಅವಳಿಗೆ ಗೊತ್ತು ಈ ಮನುಷ್ಯರೇನು ಮಾಡುವುದಿಲ್ಲ, ಮನುಷ್ಯರನ್ನು ಲಕ್ಷ್ಯಕ್ಕೆ ತರುವುದಿಲ್ಲ, ದೇವರಿಗೆ ಭಯಪಡುವುದಿಲ್ಲ. ಆದರೂ ಈಕೆ ಏನು ಮಾಡುತ್ತಿದ್ದಾಳೆ? ಇವಳ ನಂಬಿಕೆ ಏನು ಗೊತ್ತಾ? ಇವ್ರು ಹೇಗಿದ್ದಾರೆ ನನಗೆ ಗೊತ್ತಾ, ಆದರೆ ನನಗೇನು ಮಾಡಬೇಕು? ನನ್ನ ಈ ಪರಿಸ್ಥಿತಿ ಬದಲಾಗಬೇಕು, ನನಗೆ ಇದೇನು ಮಾಡಬೇಕು? ಈ ಪರಿಸ್ಥಿತಿ ಬದಲಾಗಬೇಕೆಂಬುದಾಗಿ ಆಕೆ ಏನು ಮಾಡ್ತಿದ್ದಾಳೆ? ಬಿಡದೆ ಆತನನ್ನು ಏನು ಮಾಡ್ತಿದ್ದಾಳೆ? ಅದಕ್ಕೆ ಅವನು ಹೇಳ್ತಿದ್ದಾನೆ, ಕೊನೆ ಹೇಳ್ತಾನೆ, 7ನೇ ವಾಕ್ಯ ಹೋದ್ರಿ. ಇಲ್ಲ 6ನೇ ವಾಕ್ಯ, 6 ಸಾರಿ 5. ಆಮೇಲೆ ಈಕೆ ನನ್ನನ್ನು ಕಾಡುತ್ತಾ ಇರುವುದರಿಂದ ನಾನೇನು ಮಾಡ್ತೇನೆ? ಈಕೆ ನ್ಯಾಯವನ್ನು ವಿಚಾರಿಸಿ ನಾನೇನು ಮಾಡುತ್ತೇನೆ? ತೀರ್ಪು. ಇದರ ಅರ್ಥ ಏನಪ್ಪ ಅಂತ ಹೇಳಿದರೆ, ಅವನಿಗೆ ಚೆನ್ನಾಗಿ ಅವನು ಫುಲ್ ಬೋರ್ಡ್ ಆಗಿದೆ, ನಾನೇನು ಮಾಡಲ್ಲ, ಮನುಷ್ಯರನ್ನು ಲಕ್ಷಿಸೋದಿಲ್ಲ, ದೇವರ ಬಗ್ಗೆ ಭಯಪಡೋದಿಲ್ಲ. ಆದರೆ ಈಕೆ ಆತನೇನು ಮಾಡ್ತಾಳೆ? ಪೀಡಿಸುತ್ತಿದ್ದಾಳೆ. ನನಗೇನು ಮಾಡಬೇಕು? ನನಗೆ ನೀನು ನ್ಯಾಯ ತೀರ್ಪು ಮಾಡಬೇಕು, ನನಗೆ ನೀನು ಸರಿಪಡಿಸಬೇಕು, ನನಗೆ ಈ ಪರಿಸ್ಥಿತಿಯನ್ನು ಬದಲಾಯಿಸಿಕೊಡಬೇಕೆಂದು ಆ ವಿಧವೆಯಾಗಿರುವವಳು ಆತನನ್ನು ಪೀಡಿಸಿದ ಅವನ ಮನಸ್ಸು ಏನಾಗುತ್ತಿದೆ? ಈಗ ಬದಲಾಗುತ್ತಿದೆ. ಇವಾಗ ಅವನ ಮನಸ್ಸು ಏನಾಗುತ್ತಿದೆ? ಆಕೆಯ ಒಂದು ಸಮಸ್ಯೆಗೆ ಆತನ ಮನಸ್ಸು ಲಕ್ಷ್ಯ ಕೊಡುವಂತೆ ಅವನು ಅಲ್ಲಿಗೆ ತಿರುಗಿದ್ದಾನೆ. ಇದು ಹೇಗೆ ಬದಲಾಯಿತು ಅಂತ ಹೇಳಿದರೆ, ಅಲ್ಲಿ ಮೊದಲೇ ಹೇಳಲ್ಪಟ್ಟಿದ್ದೇನು? ಬೇಸರಗೊಳ್ಳದೆ ಯಾವಾಗಲೂ ನೀವು ಪ್ರಾರ್ಥನೆ ಮಾಡಬೇಕು, ಎಡಬಿಡದೆ ನೀವೇನು ಮಾಡಬೇಕು?
ಪ್ರಾರ್ಥನೆ ಮಾಡಬೇಕು. ಈ ಪ್ರಾರ್ಥನೆಯಲ್ಲಿ ನಾವು ಹೀಗೆ ನಂಬಿಗಸ್ತಳರಾಗಿ, ಅವಳ ನಂಬಿಗಸ್ತಿಕೆ ಹೇಗಿತ್ತು ಅಂತ ಹೇಳಿದರೆ ಇದು ಹಾಗೆ ಆಗುತ್ತದೆ ಎಂಬುದಾಗಿ. ಅವಳು ಕೇಳಿದ ಮನುಷ್ಯ ಬಳಿ ಆಗಿರೋ, ಆದರೆ ಅವಳ ನಂಬಿಗಸ್ತಿಕೆ ಹೇಗಿತ್ತು, ಅವಳು ದೇವರ ಮೇಲಿದ್ದ ನಂಬಿಕೆ, ಆ ಮನುಷ್ಯ ಮೇಲಿದ್ದ ನಂಬಿಕೆ ಹೇಗಾಗಿತ್ತು, ಇದು ಹಾಗೆ ಆಗುತ್ತೆ. ಇಟ್ ವಿಲ್ ಚೇಂಜ್ ಒನ್ ಡೇ. ಒಂದು ದಿವಸ ಖಂಡಿತ ಬದಲಾಗುತ್ತೆ, ಆದರೆ ನಾನು ಅದನ್ನು ಏನು ಮಾಡೋದಿಲ್ಲ, ಬಿಡುವುದಿಲ್ಲ. ಬೇಸರಗೊಳ್ಳದೆ ಪ್ರಾರ್ಥನೆ. ಇದನ್ನೇ ಶಿಷ್ಯಂದ್ರಿಗೆ ಅವ್ರು ಹೇಳ್ಕೊಟ್ಟು ಏನು ಗೊತ್ತಾ, ನೀವು ಬೇಸರಗೊಳ್ಳದೆ ಏನು ಮಾಡಿರಿ, ಪ್ರಾರ್ಥನೆ ಮಾಡಿರಿ. ನಡೆದಿಲ್ಲ, ಅದಕ್ಕೆ ಸ್ವಾಮಿ ಹೇಳಿದ್ರು, ಅದು ನಡಿಲೇ ಇಲ್ಲ ಅಂತ ಬಿಡು ಆಯಿತು, ಇಷ್ಟು ದಿನ ಪ್ರಾರ್ಥನೆ ಮಾಡ್ದೋ ಏನೋ ಗೊತ್ತಿಲ್ಲ, ಹಂಗೆ ಬಿಡೋದಲ್ಲ. ಪ್ರಿಯ ದೇವರ ಮಕ್ಕಳೇ, ಒಂದು ವಿಷಯ ದೇವರಿಗೆ ನಡೀಬೇಕಂತ ಅನೇಕ ವರ್ಷಗಳು ತೆಗೆದುಕೊಳ್ಳುವುದು, ಕೆಲವು ಸಮಯ ದಿನಗಳು ಕೆಲವು ಸಮಯ ವರ್ಷಗಳು, ಕೆಲವು ಸಮಯ ಅನೇಕ ಸಮಯ ತೆಗೆದುಕೊಳ್ಳುವುದು ದೇವರ ಚಿತ್ತವಾಗಿರೋದು. ಆದರೆ ಎಡೆಬಿಡದೆ ನೀವೇನು ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಹಾಲೆಲೂಯ. ಇದರಲ್ಲಿ ನಾವು ನಂಬಿಗಸ್ತರಾಗಿರಬೇಕು. ಹಾಲೆಲೂಯ, ಹಾಲೆಲೂಯ. ಆಕೆ ಆತನನ್ನು ಎಡೆಬಿಡದೆ ಆಕೆಯನ್ನು ಪೀಡಿಸದಿಂದ ಆಕೆ ಮಾವನ ಮನಸ್ಸೇನಾಯಿತು, ತಿರ್ಗಾ ಅದನ್ನು ಓದಿರಿ 5ನೇ ವಾಕ್ಯ. ಈ ವಿಧವೇ ನನ್ನನ್ನು ಕಾಡುತ್ತಾ ಬರುವುದರಿಂದ ಇಲ್ಲವಾದರೆ ಆಮೇನ್ ಬಂದು ನಾನು ಏನು ಮಾಡ್ತಾಳೆ, ಹಾಲೆಲೂಯ, ತೊಂದರೆ ಕೊಡುತ್ತಾರೆ. ಪಾಸ್ಟರ್ ಹೇಳಿದ್ರು ತೊಂದರೆ. ಇದು ಹೇಗೆ ಅಂತ, ಯಾಕೆ ಅದನ್ನು ದೇವರು ಹಂಗೆ ಹೇಳುದು ಅಂತ ಹೇಳಿದರೆ, ನಿಮ್ಮ ಪ್ರಾರ್ಥನೆ ಹೇಗಿರಬೇಕು ಹೇಳಿದ್ರೆ ದೇವರನ್ನು ಎಡಬಿಡದೆ ನೀವೇನು ಮಾಡ್ತಿರಬೇಕು, ಕೂಗುತ್ತಲೇ ಇರಬೇಕು. ಸತತವಾಗಿ ನೀವು ನಿಮ್ಮ ಪರಿಸ್ಥಿತಿಗಳು ಏನಾಗಿರೋ ಸರಿ, ನೀವು 10 ವರ್ಷ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ರು ಸರ್, ಆದರೆ ನೀವೇನು ಮಾಡಬೇಕು, ಅದಕ್ಕಾಗಿ ನೀವು ಕೂಗುತ್ತಲೇ ಇರಬೇಕು. ಹಾಲೆಲೂಯ, ಹಾಲೆಲೂಯ. ನಿಮ್ಮ ಪ್ರಾರ್ಥನೆಯಲ್ಲಿ ನೀವೇನು ಮಾಡಬೇಕು, ನಂಬಿಗಸ್ತರಾಗಿರಬೇಕು. ವೈಯಕ್ತಿಕ ಪ್ರಾರ್ಥನೆ ಆಗಿರಲಿ, ನಿಮ್ಮ ಒಂದು ವಿಜ್ಞಾಪನೆ ಪ್ರಾರ್ಥನೆ ಆಗಿರಲಿ, ನಿಮ್ಮ ಜೀವಿತದ ಬದಲಾವಣೆ ಆಗಲಿ. ಪ್ರಿಯ ದೇವ ಮಕ್ಕಳೇ, ನೀವು ಎಡಬಿಡದೆ ಎಲ್ಲ ಸಂಬಂಧವನ್ನು ನೀವೇನು ಮಾಡಬೇಕು, ದೇವರ ಸಮ್ಮುಖದಲ್ಲಿ ಅರ್ಪಿಸಿಕೊಟ್ಟು ನೀವು ಅದು ಏನು ಗೊತ್ತಾ ಮಾಡುತ್ತದೆ, ಆ ಪ್ರಾರ್ಥನೆ ಎಲ್ಲ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ನಿಮಗೆ ಏನೇ ಒಂದು ಕಷ್ಟ, ನಿರಂತರವಾಗಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ ಅಂದರೆ ದೇವರಿಂದ ನಿಮಗೆ ದೊರಕುವುದು ಏನು ಗೊತ್ತಾ, ಕೆಲವೊಂದು ಸಮಯ ನಿಮ್ಗೆ ಏನು ಮಾಡೋದಿಲ್ಲ, ದೇವರು ಆ ಕಾರ್ಯವನ್ನು ನೆರವೇರಿಸ್ತಿದ್ದರು, ಆ ಕಾರ್ಯ ಬರುವ ತನಕ ನೀವನ್ನು ಬಲಪಡಿಸುತ್ತಾರೆ. ಹಾಲೆಲೂಯ. ಅರ್ಥ ಆಗಲಿಲ್ಲ ನಿಮಗೆ, ತಿರ್ಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೀವು ಯಾವುದೋ ಒಂದು ವಿಷಯಕ್ಕೋಸ್ಕರ ಪ್ರಾರ್ಥನೆ ಇಲ್ಲ, ನಿಮ್ಮ ಜೀವಿತದಲ್ಲಿ ಒಂದು ಕಾರ್ಯ ಬದಲಾಗಬೇಕು, ಒಂದು ಪರಿಸ್ಥಿತಿ ಬದಲಾಗಬೇಕು ಅಂತ ಪ್ರಾರ್ಥನೆ ಮಾಡುತ್ತಿದ್ದಾಗ ಅದು ಬದಲಾಗದೇ ಇರಬಹುದು. ಅದು ಒಂದು ವೇಳೆ ಅದಕ್ಕೊಂದು ನಿರಂತರವಾದ ಉತ್ತರ ಸಿಕ್ಕದೇ ಇರಬಹುದು. ಆದರೆ ಆ ಒಂದು ಪರಿಸ್ಥಿತಿ ನೀವು ಬಲವಾಗಿ ನಿಲ್ಲುವುದಕ್ಕೆ ದೇವರು ನಿಮಗೆ ಏನು ಗೊತ್ತಾ ಮಾಡ್ತಾರೆ, ಬಲವನ್ನು ಕೊಡುತ್ತಾರೆ. ಹಾಲೆಲೂಯ. ಇನ್ನು ಸೋಲುಗಳು ಬಂದರೂ ಎದುರುಗೊಳ್ಳುವುದಕ್ಕೆ ಬಲವನ್ನು ಕೊಡುತ್ತಾರೆ. ಹಾಗಾದರೆ ನೀವು ಈ ಪ್ರಾರ್ಥನೆಯಲ್ಲಿ ನಿರತರಾಗಿ ನೀವೇನು ಮಾಡಬೇಕು, ಎಡಬಿಡದೆ ಪ್ರಾರ್ಥಿಸಬೇಕು. 1ನೇ ವಾಕ್ಯ ಹೋದರೆ 18:1, ಬೇಸರಗೊಳ್ಳದೆ ಯಾವಾಗಲೂ ಆಮೇನ್. ಶಿಷ್ಯಂದ್ರಿಗಿದ್ದಾನೆ ಅವರು ಹೇಳಿದ್ದು. ಪ್ರಿಯ ದೇವರ ಮಕ್ಕಳೇ, ನಾವು ದೇವರ ಸಮ್ಮುಖದಲ್ಲಿ ಬರಬೇಕಾದ್ರಲ್ಲ, ನಾವು ಹೇಗೆ ದೇವರ ಸಮ್ಮುಖ ಪ್ರಾರ್ಥನೆ ಮಾಡಬೇಕು, ಎಡಬಿಡದೆ ಸತತವಾಗಿ. ಆ ಮನುಷ್ಯನ ಮನಸ್ಸು ಹೇಗೆ ಬದಲಾಯಿತು ನೋಡಿ. ಆತನ ದೇವರನ್ನು ತಿಳಿದ ವ್ಯಕ್ತಿ ಅಲ್ಲ, ಮನುಷ್ಯರ ಬಗ್ಗೆ ಒಂದು ಕಾಲೇಜ್ ಇಲ್ಲದ ಅವನಿಗೆ ಏನು ಹೇಳೋದು, ಅವನಿಗೆ ಕಾಲೇಜಿನೇ ಇಲ್ಲ, ಅವನಿಗೆ ಅವ್ರ ಬಗ್ಗೆ ಆಲೋಚನೆ ಮಾಡಲ್ಲ. ಆ ಮನುಷ್ಯನ ಬುದ್ಧಿ ಹೇಗೆ ತಿಳಿಯುತ್ತೆ ಅಂತ ಹೇಳಿದ್ರೆ, ಹೀಗೆ ನನ್ನನ್ನು ಪೀಡಿಸ್ತಾನೆ ಇದ್ದಾಳಲ್ಲ, ಇವನು ನಾನು ತುಂಬ ಟಾರ್ಚರ್ ಮಾಡ್ತಾಳೆ ಅಂದ್ಬಿಡು. ಆ ರೀತಿ ದೇವರ ಸಮ್ಮುಖ ನಾವು ಬೇಡುವರಾಗಿರಬೇಕು. ಅದುವೇ ದೇವರು ನಮ್ಮ ಮಧ್ಯದಲ್ಲಿ ಪ್ರಾರ್ಥನೆ ನಂಬಿಗಸ್ತಾರೆ. ಆಕೆ ಎಷ್ಟು ನಂಬಿಗಸ್ತರಾಗಿರಬಹುದು, ಒಂದ್ಸಲ ನಮ್ಮ ಪರಿಸ್ಥಿತಿ ಬದಲಾಗುತ್ತದೆ ಎಂಬುದಾಗಿ. ಹಾಲೆಲೂಯ, ಹಾಲೆಲೂಯ. ನಿರಂತರಾಗಿ ನಾವು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುವಾಗಿರೋಣ. ತಿರುಗಿಸಿಕೊಳ್ಳೋಣ. ತಿರ್ಗಾ ಅದೇ ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 10ನೇ ವಾಕ್ಯನ ಓದೋಣ. ಸ್ವಲ್ಪ ಹೌದು. ಆಮೇನ್, ಹಾಲೆಲೂಯ. ಪ್ರಿಯ ದೇವರ ಮಕ್ಕಳು, ನಾವು ಮೊದಲು ನೋಡಿದ್ದು ದೇವರನ್ನು ನಾವೇನು ಮಾಡೋದು, ದೇವರನ್ನು ಆರಾಧಿಸು, ದೇವರು ಪ್ರೀತಿಸುವುದು ನಾವೇನು ಮಾಡಬೇಕು, ನಂಬಿಗಸ್ತರಾಗಿರಬೇಕು. 2ನೇ ವಿಷಯದಲ್ಲಿ ನೋಡಿದ್ದು ಪ್ರಾರ್ಥನೆ ನಾವೇನು ಮಾಡಬೇಕು, ನಂಬಿಗಸ್ತರಾಗಿರಬೇಕು. ಈಗ 3ನೇವಾಗಿ ಒಂದು ಕಾರ್ಯ ಬರುತ್ತಿದೆ. ನೀವೇನು ಗೊತ್ತಾ ಮಾಡೋದು, ಸ್ವಲ್ಪ ಕಾರ್ಯದಲ್ಲಿ ಯಾವುದೋ ಸ್ವಲ್ಪ ಕಾರ್ಯ. 10ನೇ ವಾಕ್ಯ, ಸ್ವಲ್ಪವಾದರಲ್ಲಿ ನಂಬಿಗಸ್ತನಾದವನು ಬಹಳವಾದರಲ್ಲಿ ನಂಬಿಗಸ್ತನಾಗುವನು. ಆದರೆ ಯಾವುದು ಸ್ವಲ್ಪ ಕಾರ್ಯ ಅಂದರೆ ಯಾವುದು, ಸಣ್ಣ ವಿಷಯಗಳಲ್ಲಿ ನಾವೇನು ಸಣ್ಣ ಒಂದು ವಿಷಯಗಳು ನಂಬಿಗಸ್ತರಾಗಿ ನಾವೇನು ಮಾಡಬೇಕು, ಕಾಣಲ್ಪಡಬೇಕು ದೇವರ ಸಮ್ಮುಖದಲ್ಲಿ. ಹಾಗಾದರೆ ದೇವರು ನಾವು ಸಣ್ಣ ವಿಷಯದ ನಂಬಿಗಸ್ತರಾಗಿ ಕಾಣಲ್ಪಟ್ಟರೆ ದೊಡ್ಡ ಜವಾಬ್ದಾರಿಗಳಿಗೆ ದೇವರು ನಮ್ಮ ಏನು ಮಾಡ್ತಾರೆ, ಕರೆತಂದು ನಿಲ್ಲಿಸುತ್ತಾರೆ. ಇದು ಹೇಗೆ ಸಾಧ್ಯ? ಇದರ ಅರ್ಥ ಏನಪ್ಪ ಅಂತ ಕೇಳಿದರೆ,
ಇದರ ಅರ್ಥ ಹೇಗೆ ಅಂತ ನಿಮಗೆ ಅಂದವಾಗ ಹೇಳ. ಈಗ ಒಂದು ವ್ಯಕ್ತಿಗೆ ಒಂದು 5 ರೂಪಾಯಿ ಕೊಟ್ಬಿಟ್ಟು ಒಂದು ಸಣ್ಣ ಹುಡುಗಂಗೆ ನೀನು ಹೋಗ್ಬಿಟ್ಟು ಏನು ಮಾಡು, ಅಂಗಡಿಗೆ ಹೋಗ್ಬಿಟ್ಟು ಏನೋ ಒಂದು ಬೆಂಕಿಪಟ್ಟಣ ತಾಂಬ ಅಂತ ಹೇಳಿದ್ರು. ಈಗ ಬೆಂಕಿಪಟ್ಟಣದ ಬೆಲೆ ಬಂದು 2 ರೂಪಾಯಿ ಬೆಂಕಿಪಟ್ಟಣ ಬೆಲೆ. ಆದರೆ ಇವನ ಬಳಿ ಎಷ್ಟಿದೆ? 5 ರೂಪಾಯಿ. ಇದು ಸಣ್ಣ ಒಂದು 5 ರೂಪಾಯಿ ಅನ್ನೋದು ಚಿಕ್ಕ ಕಾರ್ಯ. ಈಗ ಈ ಒಂದು ಸಣ್ಣ ಹುಡುಗ ಏನು ಮಾಡ್ದ, ಆ 5 ರೂಪಾಯಿನ ತೆಗೆದುಕೊಂಡು ಅಂಗಡಿಲಿ ಹೋಗ್ಬಿಟ್ಟು ಬೆಂಕಿಪಟ್ಟಣ ತಂದ್ಬಿಟ್ಟು, ಹುಡುಗರಿಗೆ ಆಸೆ ಇರುತ್ತಾ ಇಲ್ವಾ? ಚಿಕ್ಕ ಮಕ್ಕಳು ಅಂಗಡಿಗೆ ಹೋದ್ರೇ ಆ ತಿಂಡಿ ಪ್ಯಾಕೆಟ್ ನೋಡು. ನನಗೆ ಈ ವಯಸ್ಸಿಗೆ ಅಂಗಡಿಗೆ ಹತ್ತಿರ ತಿಂಡಿ ಪ್ಯಾಕೆಟ್ ನೋಡಿದ್ರೆ ಪಾಸ್ಟ್ ಬೇಕಾಗಿ ಕೇಳಿ ನೋಡಿ, ಚಿಕ್ಕ ಬರ್ಪಿ ತೊಗೊಂಡು ತಿಂತಿರ್ತೀನಿ ನಾನು. ಆ ಥರ ಈ ವಯಸ್ಸಿಗೆ ಅಂಗಡಿಗೆ ಹತ್ತಿರನೇ ಚಿಕ್ಕ ಪುಟಾಣಿ ತಿಂಡಿಗಳು ನೋಡಿ ಆಸೆ ಪಡ್ತೀವಿ ತಿನ್ನೋಕ್ಕೆ. ಚಿಕ್ಕ ಮಕ್ಕಳು ಏನು ಮಾಡ್ತಾರಾಗ ಆ ಪುಟಾಣಿ ತಿಂಡಿಗಳನ್ನ ಮಗ ತಿನ್ಬೇಕು ಆಸೆ ಬರುತ್ತೆ. ಆದರೆ ಅವನೇನಪ್ಪ ಅಂತ ಹೇಳಿದ್ರೆ ನನ್ನನ್ನು ನಂಬಿ ಏನು ಮಾಡಿದ್ದಾರೆ, 5 ರೂಪಾಯಿ ಕೊಟ್ಟು ಕಳಿಸಿದ್ದಾರೆ ಅಂದ್ಬಿಟ್ಟು 2 ರೂಪಾಯಿ ಬೆಂಕಿಪಟ್ಟಣ ತೊಗೊಂಡು ಏನು ಮಾಡ್ತಾನೆ, ತಿರ್ಗಾ 3 ರೂಪಾಯಿನ ಗಟ್ಟಿ ಹಿಡ್ಕೊಂಡು ಮನೆಗೆ ಓಡೋಗ್ಬಿಟ್ಟು ಏನು ಮಾಡ್ತಾನೆ, ರಿಟರ್ನ್ ಕೊಡಬೇಕಾದ್ರೆ ಅವ್ರಿಗೇನು ಗೊತ್ತಾಗುತ್ತೆ, ಖುಷಿ ಆಗುತ್ತೆ. ಅದೊಂದು ಚಿಕ್ಕ ಹಣನೇ, ಅದು 3 ರೂಪಾಯಿ ಆ 3 ರೂಪಾಯಲ್ಲಿ 1 ರೂಪಾಯಿ ತೊಗೊಂಡು ತಿಂದ್ಬಿಟ್ರೆ ಏನಾಗಲ್ಲ. ಆದರೆ ಆ ಒಂದು ಸಣ್ಣ ವಿಷಯದಲ್ಲಿ ಸಣ್ಣ ಹುಡುಗ ನಂಬಿಗಸ್ತನಾಗಿದ್ದರಿಂದ ಇವಾಗ ಹೆಂಗೆ ಗೊತ್ತಾ ಮಾಡ್ತಾರೆ, ಇವಾಗೊಂದು ಅದು ಹಾಗೆ ನಂಬಿಗಸ್ತರಾಗಿ ಬೆಳೀತಿರ್ಬೇಕಾದ್ರೆ ಬೆಳೀತಾ ಏನಾಗುತ್ತೆ, ದೊಡ್ಡವರಾದಾಗ ಇನ್ನೂ ದೊಡ್ಡ ಜವಾಬ್ದಾರಿಗಳು ಅವನ ಕೈಲಿ ಕೊಡಲ್ಪಡುತ್ತದೆ. ಹಲ್ಲೆಲೂಯಾ. ಅದನ್ನು ದೊಡ್ಡವನಾದಾಗ ಒಂದೇನೋ ಒಂದು ವ್ಯವಹಾರಕ್ಕೆ ಅವನೇನು ಮಾಡ್ತಾರೆ, ನನ್ನ ಹುಡುಗ ಚಿಕ್ಕ ವಯಸ್ಸಿಂದ ಈಗ ಬೆಳೆದೇನೆ, ಇವಾಗ ನನ್ನ ಮಗ ಏನು ಮಾಡ್ತಾನೆ, ಈ ಮಾತ್ರ ಅಲ್ಲ ಇನ್ನು ಎಷ್ಟು ಲಕ್ಷ ಕೊಟ್ಟರು ಅವನೇನು ಮಾಡ್ತಾನೆ, ನಂಬಿಗಸ್ತನಾಗಿರ್ತಾನೆ ಎಂಬುದಾಗಿ ತಂದೆ ತಾನು ನಂಬುತ್ತಾರೆ. ಪ್ರಿಯ ದೇವ ಮಕ್ಕಳೇ, ಈ ಲೋಕದಲ್ಲಿ ತಂದೆ ತಾಯಿಗಳಿಗೆ ನಂಬುವುದಾದರೆ ಈ ಲೋಕವನ್ನು ಉಂಟು ಮಾಡಿದಂಥ ದೇವರು ನಾವು ಸಣ್ಣ ವಿಷಯದಲ್ಲಿ ನಂಬಿಗಸ್ತರಾಗಿದ್ದರೆ ದೇವರು ನಮ್ಮನ್ನು ಹೇಗೆ ನಂಬಿಗಸ್ತರಾಗಿ ಇನ್ನೂ ದೊಡ್ಡ ವಿಷಯಕ್ಕೆ ನಮ್ಮನ್ನು ಬಳಸಬಹುದು. ಹಾಲೆಲೂಯಾ. ಅನೇಕ ಸಮಯದಲ್ಲಿ ನಾವು ಇಲ್ಲೇ ತಪ್ಪು ಮಾಡುವುದು, ಯಾವುದೋ ಒಂದು ಜವಾಬ್ದಾರಿ ಕೊಟ್ಟಿರ್ತಾರೆ, ಅದು ನಾವೇನು ಗೊತ್ತಾ ಮಾಡ್ತೀವಿ, ಅದರಿಂದ ನಾವೇ ದಾರಿ ತಪ್ಪಿ ಹೊರಗಡೆ ಬರ್ತೀವಿ. ಅಲ್ಲಿನ ಹೊರಗಡೆ ಬಂದ ಏನೋ ಒಂದು ಸಣ್ಣ ಬಿಡಿ, ಇಷ್ಟೇ ತಾನೇ ಬಿಡು, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ದೆ. ಆದರೆ ಆ ಒಂದರಿಂದ ಆಗಿರುವುದು ಇವಾಗ ದೊಡ್ಡ ಒಂದು ಏನು ಮಾಡೋದು, ದೊಡ್ಡ ಒಂದು ಕಷ್ಟಕ್ಕೆ ತಂದು ಅದು ಬಿಟ್ಟಿರ್ತದೆ. ನಾನು ಉತ್ತರ ಪ್ರದೇಶದಲ್ಲಿ ಸೇವೆ ಮಾಡ್ತಿರ್ಬೇಕಾದ್ರೆ ಸೇವೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಂತ ಹೋಗಿದ್ದು. ಆವಾಗ ಹೋಗಿರ್ಬೇಕಾದ್ರೆ ಅಲ್ಲಿ ಆ ಸೇವಕರು ನನಗೆ ಅಷ್ಟು ಪರಿಚಯವಿಲ್ಲ. ಇಲ್ಲಿಂದ ಹೋಗಬೇಕಾದ್ರೆ ಡೆಲ್ಲಿ ಇಳಿದ ನಂತರನೇ ನಮಗೆ ಇನ್ನೊಂದು ಲೆಟ್ರ್ ಕೊಡ್ತಾರೆ. ನಮಗೆ ಇಬ್ಬಿಬ್ಬರೇ ಡಿವೈಡ್ ಮಾಡಿಬಿಟ್ಟು ಅಲ್ಲೊಂದು ಲೆಟ್ರ್ ಕೊಡ್ತಾರೆ. ಆ ಲೆಟ್ರ್ ಓಪನ್ ಮಾಡಿ ಅದರಲ್ಲಿ ಬಂದು ನಂಬರು, ಅಲ್ಲಿಂದ ಯಾವ ಊರಿಗೆ ಹೋಗ್ಬೇಕಂತ ಒಂದು ಪೇಪರಲ್ಲಿ ಟಿಕೆಟ್ ಊರ ಹೆಸರು ಬರೆದು ಟಿಕೆಟಿಗೆ ಎಷ್ಟು ಅಮೌಂಟ್ ಅಂತ ಆ ಲೆಟ್ರಲ್ಲಿ ಇಟ್ಟಿರ್ತಾರೆ. ಆಗ ಡೆಲ್ಲಿ ಇಳಿದ ಮೇಲೆ ಪಾಸ್ಟಿಗೆ ಫೋನ್ ಮಾಡಬೇಕು, ಪಾಸ್ಟ್ ಇಂಥವ್ರು ನಾವು ಬರ್ತಾ ಇದ್ದೀವಿ ಅಂತ ಅಲ್ಲೇ ಫೋನ್ ಮಾಡಬೇಕು. ಅಲ್ಲಿ ತನಕ ನಮ್ಗೆ ಯಾರು ಅಂತಲೂ ಗೊತ್ತಿಲ್ಲ. ಹೋಗಿ ಫೋನ್ ಮಾಡಿಬಿಟ್ಟು ಅಲ್ಲಿಂದ ಹೋದಾಗ ಅಲ್ಲಿ ಹೋಗಿ ನಾವು 6 ತಿಂಗಳಲ್ಲಿದ್ದು, ಫಸ್ಟ್ ಲಾಕ್ಡೌನಲ್ಲಿ 6 ತಿಂಗಳಲ್ಲಿದ್ದು. ಆಗ ಹೋಗಿ 1 ತಿಂಗಳಿಗೆ ಹೋಗಿದ್ದು 6 ತಿಂಗಳು ಲಾಕ್ ಆಗಿದೆ. ಈಗ ಲಾಕ್ ಆಗಿರ್ಬೇಕಾದ್ರೆ ಆ ಟೈಮಲ್ಲಿ ಏನಾಯಿತು, ಅಲ್ಲಿ ಸಭೆನ ಕಟ್ಟುವಂತೆ ಅವರು ಅವಾಗ ಪ್ಲ್ಯಾನ್ ಮಾಡಿದರು. ಈಗ ನಮ್ಮ ಸೇವಕರು ನಮ್ಮನ್ನು ಬೆಳೆಸಿದ ವಿಧ ಹೇಗಿತ್ತಪ್ಪ ಅಂತ ಹೇಳಿದ್ರೆ, ನಾವು ಚಿಕ್ಕ ವಯಸ್ಸಿಂದ ನಮ್ಮ ಸೇವಕರು ಬೆಳೆದಿದ್ದಾಗಿ ನಾವು ಅಂಗಡಿಗೆ ಹೋದರೂ ಸರಿ, ನಮಗೆ ದುಡ್ಡು ಕೊಡೋರು, ನಮ್ಮ ಖರ್ಚಿಗೆ ದುಡ್ಡು ಕೊಡೋರು. ಆದರೆ ನಾವು ಏನೇ ಅಂಗಡಿಗೆ ಹೋದರೂ ಸರಿ ಏನು ಮಾಡುವ ಅಂದರೆ ಬಂದ್ಬಿಟ್ಟು ರಿಟರ್ನ್ ಅಮೌಂಟ್ ಏನು ಮಾಡಿದ್ರೆ ರಿಟರ್ನ್ ಕೊಡ್ತಿದ್ದೋ. ಅದು 2 ರೂಪಾಯಿ 5 ರೂಪಾಯಿ ಸರಿ. ನಾವು ದೊಡ್ಡ ಹುಡುಗರು, ನಾವು 20 ವರ್ಷ ಹುಡುಗರ ಮೇಲೆ ನಮ್ಮ ತಗೊಂಡು ತಿಂದರೆ ಯಾರು ಕೇಳಲ್ಲ, ನಮ್ಮ ಹುಡುಗರು ತಾನೇ ಬಿಡ್ತಾರೆ. ಬಟ್ ಆದರೆ ನಾವೇನು ಮಾಡೋದು, ತಂದು ರಿಟರ್ನ್ ಕೊಡ್ತಿದ್ದೋ. ಹೀಗೆ ನಮ್ಮನ್ನು ಬೆಳೆಸಿದಾಗಿ ನಾವು ಅಲ್ಲಿ ಹೋಗಿದ್ದಾಗ ಏನಪ್ಪ ಆಯ್ತು ಅಂತ ಹೇಳಿದ್ರೆ, ಆ ಸೇವಕರು ಒಂದು ದಿವಸ ನಾನು ಏನು ಮಾಡಿದ್ರು, ಒಂದು ಏನೋ ತರಕ್ಕೆ ಅಂಗಡಿ ಕಳಿಸಿದ್ರು, ಸಿಮೆಂಟ್ ತರಕ್ಕೆ ಅಂಗಡಿ ಕಳಿಸಿದ್ರು. ಆಗ ಸಿಮೆಂಟ್ ತಗೊಂಡು 5 ಎಲ್ಲ ಗಾಡಿ ಟ್ರ್ಯಾಕ್ಟರ್ದು ಎಲ್ಲ ಆಗಿ ರಿಟರ್ನ್ ಬರಬೇಕಾದ್ರೆ 30 ರೂಪಾಯಿ ಉಳಿದಿತ್ತು, 40 ರೂಪಾಯಿ ರಿಟರ್ನ್ ತಂದೆ ಪಾಸ್ಟ್ ಕೇಳ್ಕೊಟ್ಟು. ಆಗ ಆ ಪಾಸ್ಟ್ ಕೇಳಿದರು, ಈ 30 ರೂಪಾಯಿ ಟೀ ಕುಡ್ಕೊಂಬರೋಕ್ಕಾಗಲ್ಲ ಅಂತ ಕೇಳಿದ್ರು. ಇಲ್ಲ ಪಾಸ್ಟ್, ನಿಮಗೆ ಇನ್ಫಾರ್ಮ್ ಮಾಡದೆ ಕುಡಿಯೋದು ತಪ್ಪು. ಹಲ್ಲೆಲೂಯಾ. ಹಾಗೆ ಹೇಳಿದರೆ ನನಗೆ ಪ್ರಿಯ ದೇವರ ಮಕ್ಕಳು, ನಾನು ನನ್ನ ಜೀವಿತದಲ್ಲಿ ಮೊದಲ ಬಾರಿ ಹೇಳ್ತಿದ್ದೀನಿ, ಆ ಸಭೆಯನ್ನು ಕಟ್ಟಡವನ್ನು ಕಟ್ಟುವುದಕ್ಕೆ ಎಷ್ಟೆಲ್ಲ ಖರ್ಚಾಯಿತು, ಎಲ್ಲ ಹಣವನ್ನು ನನ್ನ ಕೈಲೇ ಕೊಟ್ಟು ಎಲ್ಲರೂ ಖರ್ಚು ಮಾಡಿಸಿದ್ರು. 6 ತಿಂಗಳು ಅಲ್ಲಿದ್ದೆ. 6 ತಿಂಗಳು ಕಟ್ಟಡವನ್ನು ಕಟ್ಟುವುದಕ್ಕೋಸ್ಕರ ಅವ್ರು ಬಂದು ಅವ್ರ ಸೇವೆಗೆ ಹೊರಗಡೆ ಹೋಗ್ಬೇಕಾದ್ರೆ ಪಾಸ್ಟ್ ಹಣ ಕೊಟ್ಬಿಟ್ಟು ಹೋಗೋರು, ನೀನು ನೋಡ್ಕೋ ಅಕ್ಷಯ್, ನಾನು ಬರಲ್ಲ, ನಾನು 2 ದಿವಸ ಆಗುತ್ತೆ ಬರೋಕ್ಕೆ ಅಂತ ಹೊರಗಡೆ ಸೇವೆಗೆ ಹೋಗೋರು. ಆದರೆ ಅವ್ರು ಹೋಗಿ ಬರುವ ತನಕ ಅಲ್ಲಿರುವಂಥ ಎಲ್ಲ ಕೆಲಸ ಕಾರ್ಯ ನೋಡ್ಕೊಳ್ಳುವಂಥ ದೇವರು ಕೃಪೆ. ಇದು ಯಾಕೆ ಹೇಳಕ್ಕೆ ಬರುತ್ತೆ ಅಂತ ಹೇಳಿದ್ರೆ, ಚಿಕ್ಕದರ ನೀನು ನಂಬಿಗಸ್ತನಾಗಿದ್ದರೆ ನಿನ್ನನ್ನು ದೇವರು ಏನು ಮಾಡ್ತಾರೆ, ಅನೇಕ ನಿನ್ನನ್ನು ಬೆಳೆಸುತ್ತಾರೆ. ಇದು ಅರ್ಥ ಎಲ್ಲಿಗೆ ತರಬೇಕು, ನಾನು ಇದು ಸುಮ್ಮನೆ ಪ್ರಾಕ್ಟಿಕಲ್ ಆಗಿ ತಂದೆ. ಇದನ್ನು ನೀವು ವೈಯಕ್ತಿಕವಾಗಿ ನಿಮ್ಮ ಆತ್ಮಿಕ ಜೀವಿತ ತಂದು ನೋಡ್ರಿ ಪ್ರಿಯ ದೇವ ಮಕ್ಕಳೇ. ನೀವು ಒಂದು ಸಣ್ಣ ಕಾರ್ಯದ ದೇವರಿಗೆ ನಂಬಿಗಸ್ತರಾಗಿ ಇದ್ದೀರಾ ಅಂತ ಹೇಳಿದರೆ, ದೇವರು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಬಳಸುವುದಾಗಲಿ, ನಿಮ್ಮಲ್ಲಿ ಇನ್ನೂ ಅನೇಕ ಕಾರ್ಯ ಅಭಿವೃದ್ಧಿಗೆ ತರುವುದಾಗಲಿ ದೇವರು ಬಳಸಲಿಕ್ಕೆ ಆತನು ಶಕ್ತನಾಗಿದ್ದಾರೆ. ಹಾಲೆಲೂಯಾ. ಬರೀ ವಾಕ್ಯವನ್ನು ಕೇಳ್ಬಿಟ್ಟು ಹೋಗ್ಬಿಟ್ಟು ಮನೇಲಿ ಹೋಗಿ ನಿದ್ದೆ ಮಾಡ್ತೀರಿ, ಭಾನುವಾರ ಬಂದು ಸುಮ್ಮನೆ ಕೈ ತಟ್ಟಿ ಆರಾಧನೆ ಮಾಡೋದು ಮಾತ್ರ ಅಲ್ಲ. ನಿಮ್ಮ ಸಣ್ಣ ಕಾರ್ಯಗಳಲ್ಲಿ, ಸಭೆಯ ಸಣ್ಣ ಕಾರ್ಯಗಳಲ್ಲಿ
ಸಭೆಯ ಒಂದು ಚಿಕ್ಕ ಚಿಕ್ಕ ಕಾರ್ಯಗಳಲ್ಲಿ ನೀವು ನಂಬಿಗಸ್ತರಾಗಿದ್ದರೆ ದೇವರು ನೀನು ನಂಬಿಗಸ್ತನಾಗಿ ಬೆಳೆಸೋದಕ್ಕೆ ಆತನು ಉನ್ನತರಾಗಿದ್ದಾರೆ. ಅದಕ್ಕೆ ಆ ವಾಕ್ಯ ಅಂದವಾಗಿ ಹೇಳ್ಪಟ್ಟಿದೆ. ಪುನಃ ಆ ವಾಕ್ಯ ಹೋದರೆ 16:10. ಸ್ವಲ್ಪ ವಾದದಲ್ಲಿ ನಂಬಿಗಸ್ತನಾದವನು ಬಹಳ ವಾದದಲ್ಲಿಯೂ ನಂಬಿಗಸ್ತನಾಗುವನು. ಸ್ವಲ್ಪ ವಾದದಲ್ಲಿಯೂ ಅನ್ಯಾಯಗಾರನಾಗುವವನು ಬಹಳ ವಾದದಲ್ಲಿಯೂ ಅನ್ಯಾಯಗಾರನಾಗುವನು. ಆಮೇಲೆ ಅಲ್ಲಿ ವಾಕ್ಯವೇ ಸ್ಪಷ್ಟವಾಗಿ ಹೇಳಿದೆ, ಸ್ವಲ್ಪದ್ರಲ್ಲಿ ಅನ್ಯಾಯವಾಗುವವನು ಅವನೇನು ಮಾಡ್ತಾನೆ, ಬಹಳವಾದದ್ರಲ್ಲಿ ಅನ್ಯಾಯನಾಗುತ್ತಾನೆ. ಪ್ರಿಯ ದೇವರ ಮಕ್ಕಳೇ, ನಮ್ಮಲ್ಲಿ ದೇವರು ಎದುರು ನೋಡ್ತಿರೋದು ಕಾರ್ಯಗಳು ನೀವು ಅಂದುಕೊಂಡಿರ್ತೀರ, ಹಂಗಿದ್ಬಿಟ್ರೆ ದೇವರು ನಮ್ಮನ್ನು ಆಶೀರ್ವದಿಸ್ಬಿಡ್ತಾರಾ, ಇಲ್ಲ ಹಿಂಗಿದ್ಬಿಟ್ರೆ ದೇವರು, ಅದೆಲ್ಲ ಇಲ್ಲ. ಪ್ರಿಯ ದೇವರ ಮಕ್ಕಳೇ, ನಂಬಿಗಸ್ತರಾಗಿ, ಸ್ವಲ್ಪದರಲ್ಲಿ ನಂಬಿಗಸ್ತರಾಗಿ, ಪ್ರಾರ್ಥನೆ ಮಾಡೋದ್ರ ನಂಬಿಗಸ್ತರಾಗಿ, ದೇವರನ್ನು ಪ್ರೀತಿಸೋದ್ರ ನಂಬಿಗಸ್ತರಾಗಿ, ದೇವರನ್ನು ಹುಡುಕೋದ್ರ ನಂಬಿಗಸ್ತರಾಗಿ, ಅಲ್ಲ ಸಣ್ಣ ಸಣ್ಣ ಕಾರ್ಯಗಳು ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿರೋ ಪ್ರಕಾರವಾಗಿ ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಂಡು ಹೋಗಬೇಕಾದ ಸಣ್ಣ ಸಣ್ಣ ಕಾರ್ಯಗಳಲ್ಲಿ ನಾವು ನಂಬಿಗಸ್ತರಾಗಿದ್ದರೆ ಈ ವಾಕ್ಯವನ್ನೇ ಒತ್ತುಕೊಂಡು ಹೊರುವುದಕ್ಕೆ ದೇವರು ಒಂದು ಕಾಲದಲ್ಲಿ ಸಹಾಯ ಮಾಡಲಿಕ್ಕೆ ದೇವರು ಶಕ್ತನ. ಪ್ರಿಯ ದೇವರ ಮಕ್ಕಳು, ನಿಮಗೆ ಹೇಳುತ್ತಿರುವಂಥ ನಾವು ಕಲಿತುಕೊಳ್ತಾನೆ ಇದ್ದೇವೆ ಲೈಫಲ್ಲಿ. ನಮ್ಮ ಜೀವನದಲ್ಲಿ ನಾವು ಪ್ರತಿದಿನ ಒಂದೊಂದು ಅಂತಸ್ತಿಗೆ ಬರಬೇಕಾದ್ರೆ ಒಂದು ವಿಷಯ ನಾವು ಕಲ್ತ್ಕೊಂಡೇ ನಾವು ಕಲ್ತ್ಕೊಂಡ್ಮೇಲೆ ಬಂದು ನಿಮ್ಗೆ ಹೇಳೋದಕ್ಕೆ ಸಾಧ್ಯ ಅಲ್ವಾ. ಒಂದು ಟೀಚರು ಫಸ್ಟ್ ಅವ್ರು ಲರ್ನ್ ಮಾಡಿದ್ರೇ ಬಂದು ನಿಮಗೇನು ಮಾಡೋಕ್ಕೆ ಸಾಧ್ಯ, ನಿಮಗೆ ಟೀಚ್ ಮಾಡೋಕ್ಕೆ ಸಾಧ್ಯ. ಅದೇ ರೀತಿ ನಾವು ಇದನ್ನು ಆಲ್ರೆಡಿ ನಾವೇನು ಮಾಡಿರ್ತೀವಿ, ನಾವೆಲ್ಲ ಒಂದು ಕಡೆ ತಪ್ಪು ಮಾಡಿ ಎಲ್ಲ ಒಂದು ಕಡೆ ಇದು ಮಾಡಿದಾಗ ದೇವರನ್ನು ತಿದ್ದಿ ನಡೆಸ್ಕೊಂಡು ಬಂದಮೇಲೆ ಇವಾಗ ನಾವೇನು ಮಾಡ್ತೀವಿ, ನಿಮಗೆ ಹೇಳುತ್ತಿದ್ದೇವೆ. ಇದೇ ರೀತಿಯಾಗಿ ನೀವೇನು ಮಾಡಬೇಕು, ಈ ಸಣ್ಣ ಸಣ್ಣ ಕಾರ್ಯಗಳಲ್ಲಿ ನಾವೇನು ಮಾಡಬೇಕು, ನಂಬಿಗಸ್ತರಾಗಿರಬೇಕು. ಹಾಲೆಲೂಯಾ, ಹಾಲೆಲೂಯಾ. ಹಾಗೆ ತಿಳಿಸಿಕೊಳ್ಳೋಣ. ಯಾಕೋಬನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಾಕ್ಯ. 1:12. ಆಮೇನ್, ಆಮೇನ್, ಹಾಲೆಲೂಯಾ. ಸಾಕು ಫಸ್ಟ್ ತಿರ್ಗಾ ಹೋದ್ರೆ 12ನೇ ವಾಕ್ಯ ಮಾತ್ರ ಹೋದ್ರಿ. ಕಷ್ಟವನ್ನು ಹಾಂ, ಆಮೇನ್, ಹಾಲೆಲೂಯಾ, ಹಾಲೆಲೂಯಾ. ಫಸ್ಟ್ ಎಲ್ಲ ಸರಿ, ಫಸ್ಟ್ ಇದೊಂದು ಕಷ್ಟ ಪಾಸ್ಟರ್. ಹಾಲೆಲೂಯಾ. ಸಂಕಟಗಳಲ್ಲಿ ನಂಬಿಗಸ್ತರಾಗಿರಬೇಕು ಅಂದರೆ ಫಸ್ಟ್ ಅದು ಮಾತ್ರ ತುಂಬ ಕಷ್ಟ. ಫಸ್ಟ್ ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ಅನೇಕರು ಹೇಳ್ತಾರೆ ನಮ್ಮನ್ನು ನೋಡಿದ್ರೆ, ನಾವು ದೇವರು ಹುಡುಕೋದಿಲ್ಲ, ನಾವು ಚೆನ್ನಾಗಿದ್ದೀವಲ್ಲ, ನಮಗೇನು ತೊಂದರೆ, ನಾವು ಚೆನ್ನಾಗಿದ್ದೀವಿ, ನನಗೆಂತಕ್ಕೆ ದೇವರು. ಸೊ ನಮಗೆ ಕೆಲವೊಂದು ಸಮಯ ಅದನ್ನು ಆಲೋಚನೆ ಮಾಡಬೇಕಾರಲ್ಲ, ಕೂತ್ಕೊಂಡು ಅವ್ರು ನೋಡ್ಬೇಕಾರೆ ಅವ್ರು ಏನೂ ಮಾಡೋದಿಲ್ಲ, ಅವ್ರು ಚೆನ್ನಾಗೇ ಇದ್ದಾರೆ. ನಮಗೆ ಮಾತ್ರ ಯಾಕೆ ದೇವರು ಹುಡುಗ ಇಷ್ಟು ಕಷ್ಟಗಳು, ಇಷ್ಟು ಸಂಕಷ್ಟಗಳು, ಇಷ್ಟು ವೇದನೆಗಳು. ಪ್ರಿಯ ದೇವರ ಮಕ್ಕಳ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶುದ್ಧನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಹಾಲೆಲೂಯಾ. ಮತ್ತೇನು ಬರ್ತದೆ, ಸುವಾರ್ತೆ 5ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ ಹೇಳಿದೆ, ಎಷ್ಟೇ ಕಷ್ಟವಾಗಿದ್ದರೆ ಏನು ಮಾಡಬೇಕು ನೀವು, ಸಾರಿ ವಾಕ್ಯ ತಪ್ಪಿದೆ, ಎಷ್ಟು ಕಷ್ಟವಾದಲ್ಲಿ ನೀವೇನು ಮಾಡಬೇಕು, ನೀವು ದೇವರನ್ನು ಹುಡುಕೋರಾಗಿರಬೇಕು, ದೇವರ ಮೇಲೆ ನಂಬಿಗಸ್ತರಾಗಿ ನಿಂತುಕೊಳ್ಳಬೇಕು. ಕಷ್ಟಗಳು ಬರ್ತಿದೆ, ಶೋಧನೆಗಳು ಬರುತ್ತೆ. ಶೋಧನೆ ಅಂತ ಹೇಳಿದ ತಕ್ಷಣ ನಮಗೆ ಎಲ್ಲರಿಗೂ ಆಲೋಚನೆ ಆಗೋದು, ಅಯ್ಯೋ ಎಕ್ಸಾಮ್ ಅಂದರೆ ನನಗೇ ಫಸ್ಟ್ ಭಯ ಅನ್ನೋದಕ್ಕಿಂತ ಎಷ್ಟೋ ಸಲ ಎಕ್ಸಾಮಲ್ಲಿ ನಿದ್ದೆ ಮಾಡಿಬಿಟ್ಟಿದ್ದೀನಿ ನಾನು. ಕೆಲವರಿಗೆ ಜೀವಿತದಲ್ಲಿ ಆ ಒಂದು ಶೋಧನೆ ಅಂತ ಹೇಳಿದ್ರೇ ಆ ವಿಷಯ ಬಂದರೆ ನಾವೇನು ಮಾಡ್ತೀವಿ, ದಾರಿ ತಪ್ಪಿಡ್ತೀವಿ, ವಿಲ್ ಬಿ ಫೇಲ್ ಆಗಿಬಿಡ್ತೀವಿ. ಶೋಧನೆಗಳು ಅನೇಕ ಸಮಯ ನಮ್ಮ ಬದಲಿ ಬರುತ್ತೆ. ನಿಮಗೆ ನೀವು ಅಂದ್ಕೊಂಡಿರ್ಬೋದು, ನಿಮ್ಮ ಜೀವಿತದಲ್ಲಿ ಬಂದಂಥ ಪ್ರತಿಯೊಂದು ಪರಿಸ್ಥಿತಿಗಳು ಇದು ಅವ್ರು ಮಾಡಿರೋದು, ಅವರಿಂದ ನಮಗೆ ಬಂದಿದೆ, ಇದು ಅವರೇನೋ ಮಾಡ್ಬಿಡು ಅದಕ್ಕೆ ನಮಗೆ ಬಂದಿದೆ. ಇಲ್ಲ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ನೀವು ಹೇಗೆ ದೇವರ ನಿಂತುಕೊಳ್ಳಿ ಎಂಬುದು ದೇವರು ನಿಮಗೆ ಕೊಟ್ಟಂಥ ಶೋಧನೆ, ಅದರಲ್ಲಿ ನೀವು ಸೋತು ಹೋಗಿದ್ದೀರಿ ಅಂತ ಹೇಳಿದ್ರೆ ಇಟ್ಸ್ ವೆರಿ ಸ್ಯಾಡ್. ಮತ್ತೊಬ್ಬರನ್ನ ಬೆರಳು ತೋರಿಸಿ ನಾವು ಹೇಳ್ತಿದ್ದೇವೆ, ಅಯ್ಯೋ ಅವ್ರು ಮಾಡಿದ ಹಂಗೆ ಅವರಿಂದ ನಿಂಗೆ ಆಗ್ಬಿಟ್ಟೆ ನಾನು. ಅನೇಕ ಸೇವಕರಿಗೆ ಅವಾಗವಾಗ ಇದನ್ನು ಹೇಳೋರು, ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಕಟ್ಟೆ ಮೇಲೆ ಏನು ಮಾಡಿರೋರು, ಬ್ರಿಡ್ಜ್, ಆ ಕಡೆ ಹಳ್ಳ ಇದೆ, ಆ ಬ್ರಿಡ್ಜ್ ಮೇಲೆ ಸೈಡಲ್ಲಿ ಒಬ್ಬ ಮಲಗಿದ್ನಂತೆ. ಆವಾಗ ಅವು ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಯಾರೋ ನೋಡಿದ್ರು ಅಂತ ನೋಡ್ಕೊಂಡು ಹೋಗ್ಬಿಟ್ರಂತೆ. ಆಮೇಲೆ ಸೈತಾನ ದೂರಿಂದ ನೋಡ್ಬಿಟ್ಟು ಬಂದ್ಬಿಟ್ಟು ಅವ್ನು ಎಬ್ಬಿಸ್ಬಿಟ್ಟು ಹೇಳ್ತಂತೆ, ಎದೋಳ ಮೇಲೆ ನೀನು ಮಲಿಕಬೇಡ, ಎದೋಳು ಮಾಡಿ. ಯಾಕಂತ ಕೇಳಿದ್ರೆ, ನೀನು ಇಲ್ಲಿ ಮಲಿಕೊಂಬಿಟ್ಟು ನೀನು ನಿದ್ದೆಲಿ ಹಿಂಗೆ ತಿಳ್ಬಿಟ್ಬಿಟ್ಟು ಕೊನೆಗೇನು ಹೇಳ್ತೀಯಾ, ಸೈತಾನನ ನನ್ನನ್ನು ತಳ್ಳಿಬಿಟ್ಟು ಆ ಗುಂಡಿಗೆ ಅಂತ ಹೇಳ್ತೀಯ. ನಾನು ನಿನ್ನ ನೋಡೇ ಇಲ್ಲ, ನಾನು ನಿನ್ನ ಪಡಿ ನೀನು ಮಲಗಿದ್ಯಾ, ನೀನು ನನಗೆ ಬೇಕಾಗೇ ಇಲ್ಲ, ನೀನು ನಾನು ತಳ್ಳಿದೆ ಅಂತ ಬರೋ ಹೇಳ್ತೀವಿ, ಎದ್ದೋಗ ನೀನು ಅಂತ ಹೇಳಿದ್ರೆ. ಆ ಥರ ಏನಾಗ್ಬಿಡ್ತದೆ, ನಾವು ಅನೇಕ ಬೇರೆಯೊಬ್ಬರು ನಾವೇನು ಮಾಡ್ತೀವಿ,
ಅಪರಾಧ ಒಪ್ಪಿಸ್ತೀವಿ. ಸೈತಾನ ಮೇಲೆ ಸೈತಾನನ ಒಂದು ಪ್ರಿಯ ದೇವರ ಮಕ್ಕಳೇ, ಅವನು ಮಾಡ್ತಾನೆ ಇಲ್ಲ ಅಂತಿಲ್ಲ, ಆದರೆ ಅವನು ಮಾಡದೇ ಇದ್ರೂ ನಾವು ಅವನ ಮೇಲೆ ಏನು ಮಾಡ್ತೀವಿ, ನಾವೇ ಅನ್ನೋ ತೊಂದರೆ ನಾವೊಂದು ತಗ್ಲಾಕೊಂಬಿಟ್ಟು ಕೊನೆಗೆ ಅವರಿಂದನೇ ಆಗಿದ್ದು ಅಲ್ಲ. ಪ್ರಿಯ ದೇವರ ಮಕ್ಕಳೇ, ನಿಮಗೆ ಕೊಟ್ಟಿರೋಂಥ ಶೋಧನೆ ನೀವು ಜಯಿಸಬೇಕಾಗಿರೋದು ಅವಶ್ಯ. ಇದೇ ಶೋಧನೆಗಳಲ್ಲಿ ಅನೇಕರು ಗೆದ್ದವರಿದ್ದಾರೆ, ವೇದದಲ್ಲಿ ಅನೇಕರು ಸೋತು ಗೆದ್ದವರಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನಮ್ಮ ಜೀವಿತದಲ್ಲಿ ಶೋಧನೆಗಳು ಬರ್ತಿದೆಯಾ, ಹೋರಾಟಗಳು ಬರ್ತಿದೆಯಾ, ಸಂತೋಷ. ಅದಕ್ಕೆ ಅಪೊಸ್ತಲನಾದ ಪೌಲನು ಚೆನ್ನಾಗಿ ಹೇಳಿರ್ತಾನೆ, ಎಷ್ಟೇ ಹೋರಾಟಗಳು, ಎಷ್ಟೇ ಶೋಧನೆಗಳು ಬಂದರು ಅದರಲ್ಲಿ ನಿಂತು ಜಯಗೆಳ್ಳುವವನೇ ಆತನ ಒಂದು ಗುರಿಯನ್ನು ಮುಟ್ಟುವನಾಗಿದ್ದಾನೆ. ಅದಕ್ಕೆ ಇಲ್ಲಿ ಹೇಳಿದ್ದು ಜಯಮಾಲೆಯನ್ನು ಹೊಂದುವವನು. ಅಲ್ಲಿ ಪ್ರಕಟಣೆ ಓದುವ ಅದೇ ವಾಕ್ಯ, ಅದೇನೆ ಇದೆಲ್ಲ ಅದಕ್ಕೆ ಒಂದು ಸೇರುತ್ತೆ. ಏನು ಗೊತ್ತಾ, ನಾವು ನಮ್ಮ ಕಷ್ಟದ ಸಮಯದಲ್ಲಿ ದೇವರ ಮೇಲೆ ನಂಬಿಕೆ ಇಡುವುದಾದರೆ, ಕಷ್ಟಗಳು ಬಂದಾಗ ಧೈರ್ಯದಿಂದ ನಿಲ್ಲುವಾಗಲೇ ನಮ್ಮ ಮೇಲೆ ದೇವರಿಟ್ಟಿರುವ ನಾವು ದೇವರಲ್ಲಿ ಎಷ್ಟು ನಂಬಿಕೆ ದೇವರು ನೋಡುತ್ತಾರೆ. ನಿಮಗೆ ಬಂದಿರೋ ಕೆಲವೊಂದು ಪರಿಸ್ಥಿತಿಗಳ ದೇವರೇ ಕೊಟ್ಟಿರೋದು. ಧೈರ್ಯದಿಂದ ಹೇಳುತ್ತಿದ್ದೇನೆ, ಯಾಕೆ ಗೊತ್ತಾ, ನಿಮ್ಮನ್ನು ಶೋಧಿಸುತ್ತಿದ್ದಾರೆ. ಇವಾಗ ನಾವು ಇಲ್ಲಿಂದ ನೀನು ಮುಂದೆ ಹೋಗ್ಬೇಕಂತ ಹೇಳಿದ್ರೆ ಸಮಥಿಂಗ್ ನೀನು ಪಾಸ್ ಆಗಬೇಕಲ್ವ, ಪಾಸ್ ಆದ್ರೆ ಮುಂದೆ ಹೋಗಕ್ಕೆ ಸಾಧ್ಯ. ಸೊ ಅದಕ್ಕೆ ದೇವರು ಶೋಧನೆ ಕೊಟ್ಟಿದ್ದಾರೆ. ಜಯಿಸು, ಧೈರ್ಯದಿಂದ ಜಯಿಸು, ಅದರಲ್ಲಿ ನಂಬಿಗಸ್ತರಾಗಿರು. ಈ ಕಷ್ಟಗಳು ಬಂದಾಗ ಎಲ್ಲ ಸರಿ, ನಾನು ಮೊದಲಿಂದ ಹೇಳ್ಕೊಂಬಂದೆ, ದೇವರು ಹುಡುಕೋದ್ರೆ ಪೂರ್ಣ ಮನಸ್ಸಿಂದ ಆರಾಧಿಸ್ತೀನಿ, ಓಕೆ, ಪ್ರಾರ್ಥನೆ ಮಾಡ್ತೀನಿ, ಓಕೆ, ಆಮೇಲೆ ಏನು ಹೇಳಿದೆ ನಾನು, ಎಲ್ಲ ಓಕೆ. ಆದರೆ ಈ 4ನೇ ಕಷ್ಟ, 3ನೇದು ಹೇಳಿದೆ, 3ನೇದು ಸಣ್ಣ ವಿಷಯಗಳಿದೆ. ಈಗ 4ನೇದಕ್ಕೆ ಬಂದಾಗ ಸಣ್ಣ ಸಣ್ಣ ಸಂಕಷ್ಟಗಳು ಬಂದಾಗ ದೇವರಲ್ಲಿ ಏನು ಮಾಡು ನೀನು, ಅವಾಗ ಏನು ಗೊತ್ತಾ ಮಾಡ್ತೀವಿ, ಅಯ್ಯೋ ಆಗಲ್ಲಪ್ಪ, ಇನ್ಮೇಲೆ ಆಗಲ್ಲ, ದೇವರೇ ಇನ್ಮೇಲೆ ಬಿಟ್ಬಿಡು ನಾನು, ಹಾಗೇ ದೇವ್ರನ್ನ ಬಿಟ್ಟು ಹಿಂದೆ ಹೋಗೋದು ಪ್ರಾರಂಭ ಮಾಡ್ತೀವಿ. ಅಲ್ಲ ಪ್ರಿಯ, ಆ ಶೋಧನೆ ನಾವು ಸೋತೋದಂತ ಅರ್ಥ. ಸೇವಕರಾಗಿ ನಮಗೂ ಅನೇಕ ಸಮಯದ ಶೋಧನೆಗಳು ಬರುತ್ತೆ, ಅನೇಕ ಸಮಯ ಹೋರಾಟಗಳು ಬರುತ್ತದೆ, ನಿಂದೆಗಳು, ಅವಮಾನಗಳು ಬರುತ್ತದೆ. ಆದರೆ ದೇವರು ನಮಗೆ ಎಲ್ಲರಿಗೂ ಕೊಟ್ಟಿರೋ ಒಂದು ನಾಲ್ಕು ಗೊತ್ತಾ, ಈ ಶೋಧನೆಯಲ್ಲಿ ನಂಬಿಗಸ್ತರಾಗಿ ನಿಲ್ಲುವವರಿಗೆ ದೇವರು ನಿಜವಾಗಲೂ ಒಂದು ಕೊಡುತ್ತೆ ಅಂತ ಹೇಳ್ತೀರಿ. ಆತನೇ ಜಯಮಾಲೆಯನ್ನು ಕೊಟ್ಟು ಆ ಉನ್ನತವಾದ ರಕ್ಷಣೆ, ನಿತ್ಯ ಜೀವವನ್ನು ಕೊಡುತ್ತಿದ್ದಾನೆ. ಅದಕ್ಕೆ ನಾವು ಈ ಒಂದು ಶೋಧನೆಗೆ ನಾವೇನು ಮಾಡಬೇಕು, ನಂಬಿಗಸ್ತರಾಗಿ. ಹಲ್ಲೆಲೂಯಾ. ಈ ಶೋಧನೆಯ ಸಮಯದ ದೇವರಿಗೆ ನಾವು ನಂಬಿಗಸ್ತರಾಗಿರಬೇಕು. ಆಮೇಲೆ ಈಗ ಈ 4 ಕಾರ್ಯಗಳನ್ನು ನೋಡಿದ್ದು ಏನಪ್ಪ ಅಂತ ಕೇಳಿದರೆ, ಮೊದಲನೇದು ಹೇಳಿದ್ದು ನಾನು ದೇವರಿಗೆ ನಂಬಿಗಸ್ತರಾಗಿರಬೇಕು, ದೇವರನ್ನು ಪ್ರೀತಿಸುವುದರಲ್ಲಿ. 2ನೇದು ಪ್ರಾರ್ಥನೆಯ ವಿಷಯಕ್ಕಾಗಿ ನಂಬಿಗಸ್ತರಾಗಿರಬೇಕು. 3ನೇದು ಸಣ್ಣ ಸಣ್ಣ ವಿಷಯಗಳಲ್ಲಿ. 4ನೇದು ನಿಮಗೆ ಸಂಕಷ್ಟಗಳು ಬಂದಾಗ ನೀವು ದೇವರಲ್ಲಿ ಹೇಗೆ ನಂಬಿಗಸ್ತರಾಗಿದ್ದೀರಾ ಎಂಬುದನ್ನು ದೇವರಿಗೆ ನಾವು ಏನು ಮಾಡಬೇಕು, ಅದನ್ನು ನಾವು ತೋರಿಸಿಕೊಳ್ಳೋರಾಗಿರಬೇಕು ಅಂತ ಹೇಳಿದ್ವಿ. ಈಗ 5ನೇ ಕಾರ್ಯ ಏನಪ್ಪ ಅಂತ ಹೇಳಿದ್ರೆ, ಈ ನಂಬಿಗಸ್ತರಾಗಿದ್ದರೆ ನಮಗೆ ಸಿಗುವಂಥ ಪ್ರತಿಫಲವೇನು? ಪಾಸ್ಟರ್, ನಮಗೇನು ಪ್ರತಿಫಲ ಪಾಸ್ಟರ್? ತಿಳಿಸಿಕೊಳ್ಳಿ. 2 ತಿಮೋತಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಾಕ್ಯ 8ನೇ ವಾಕ್ಯ. 2 ತಿಮೋತಿ 4ನೇ ಅಧ್ಯಾಯ 7ರಿಂದ 8ರ ವಾಕ್ಯ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ಕೊಡುವನು. ಈ ಕಡೆ ಭಾಗದಲ್ಲಿ ಯಾರೋ ಒಬ್ರು ಓದೋಣ. 7ನೇ ವಾಕ್ಯ 7-8 ಹೆಂಗಸರ ಭಾಗದಲ್ಲಿ ಯಾರೋ ಒಬ್ರು ಓದೋಣ. ಶ್ರೇಷ್ಠ ಹೋರಾಟವನ್ನು ಓಡಿದ್ದೀನಿ, ಓದ್ರಿ. 2 ತಿಮೋತಿ ಬರೆದ ನನಗೆ ಸಿದ್ಧವಾಗಿದೆ. ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ಅಂದವಾಗಿ ಬರೆಯಲ್ಪಟ್ಟಿದೆ ಏನಂತ ಹೇಳಿದ್ರೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ. ಇದು ಈ ವಾಕ್ಯ ಅನೇಕರು ಸೇವಕ ಈ ಮರಣದಲ್ಲಿ ಇದನ್ನು ಓದುವುದು ನಾವು ಅನೇಕ ಸಮಯ ಕೇಳಿರ್ತೇವೆ. ಮರಣದಲ್ಲಿ ಓದುವುದಲ್ಲ ಪ್ರಿಯ ದೇವರ ಮಕ್ಕಳೇ, ನಾವು ಜೀವಿತವಾಗಿರಬೇಕಾದ್ರೆ ಓದಬೇಕಾದ ಕಾರ್ಯ ಇದು.
ನಮ್ಮ ಜೀವಿತದಲ್ಲಿ ನಾವು ನಂಬಿಗಸ್ತರಾಗಿ ಈ ಕಾರ್ಯಗಳಲ್ಲಿ ದೇವರಿಗೆ ನಂಬಿಗಸ್ತರಾಗಿದ್ದರೆ ನಾವು ಕಾಣುವಂಥ ಕೊಡೆ ಮಾತು ಏನಪ್ಪ ಅಂತ ಹೇಳಿದರೆ, ನಮ್ಮ ಓಟವನ್ನು ನಂಬಿಗಸ್ತನಾಗಿ ಓಡಿ ಮುಗಿಸಬೇಕು. ಈಗ ಮುಗಿಸಿದಾಗ ಕ್ರೈಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ಅವರ ಮೇಲಿಟ್ಟಿರುವಂಥ ನಂಬಿಕೆ ನಾವೇನು ಮಾಡಬೇಕು? ಕಾಪಾಡಿಕೊಳ್ಳಬೇಕು. ಎಷ್ಟು ಜನ ಈ ಸೇವಕರ ಮರಣಕ್ಕೆ ಹೋಗಿದ್ದೀರಾ? ಅಲ್ಲಿ ಹೋದಾಗ ಅಲ್ಲಿ ಕೆಲವರು ಹೇಳ್ತಾರೆ ಈ ನಂಬಿಕೆಯನ್ನು ಇವರು ಕಾಪಾಡಿಕೊಂಡ್ರೆ ಎಂಬುದಾಗಿ. ಆದರೆ ನಮಗೆ ಗೊತ್ತಿಲ್ಲ ವೈಯಕ್ತಿಕವಾಗಿ ಅವರ ಜೀವಿತದಲ್ಲಿ ಅವರು ಕಾಪಾಡಿಕೊಂಡ್ರೆ ಇಲ್ಲ. ಆದರೆ ಅನೇಕರು ಹೇಳುತ್ತಾರೆ, ಸಾಕ್ಷಿಗಳನ್ನ ಹೇಳುತ್ತಾರೆ. ಆದರೆ ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಈ ಅಪೊಸ್ತಲನ ಪೌಲನು ಹೇಳಬೇಕಾದ್ರೆ ಅಂದವಾಗಿ ಹೇಳಿದ್ದಾರೆ, ನನ್ನ ಹೋರಾಟವನ್ನು ನಾನೇನು ಮಾಡಿದ್ದೇನೆ? ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತನ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೆ, ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಹಲ್ಲೆಲೂಯಾ. ಅಲ್ಲಿ ಹೇಳಿದ ಅದೇ ಜಯಮಾಲೆ ಪ್ರಿಯದೇ ಮಕ್ಕಳೇ. ಇದು ಯಾವುದಕ್ಕೆ ಗೊತ್ತ ಗುರಿಯಾಗಿದೆ? ನಿತ್ಯ ಜೀವಕ್ಕೆ ಗುರಿಯಾಗಿದೆ ಪ್ರಿಯದೇ ಮಕ್ಕಳು. ನಿತ್ಯ ಜೀವಕ್ಕೆ ಗುರಿಯಾಗಿದೆ ಪ್ರಿಯದೇ ಮಕ್ಕಳೇ. ನನ್ನ ಹೋರಾಟವನ್ನು ಓಟಿ ಮುಗಿಸಿದ್ದೇನೆ ನಾನು. ನನ್ನ ಕಡೆಯ ಒಂದು ನನಗೆ ಒಂದು ಜಯಮಾಲೆ ನನಗೆ ಸಿದ್ಧವಾಗಿದೆ. ನಂತರ ಓದೋಣ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ಅಲ್ಲಿ ಯಾವ ದಿನದಲ್ಲಿ ಕೊಡುವರು? ನೀತಿ ನ್ಯಾಯಾಧಿಪತಿಯಾಗಿರುವ ಕರ್ತನು ಯಾವ ದಿನದಲ್ಲಿ ಕೊಡುವರು? ಮರಣ ಹೊಂದಿದಾಗಲ? ಮರಣವೆಂಬುದು ಇಟ್ಸ್ ಇನ್ಸಿಡೆಂಟ್, ಖಂಡಿತ ಹಾಗೆ ಆಗುತ್ತೆ. ಅವಾಗಲ್ಲ ಪ್ರಿಯದವ್ರ ಮಕ್ಕಳೇ, ನಿನ್ನ ಹೋರಾಟ ಮರಣ ಹೋರಾಟದಲ್ಲಿ ನೀವು ಗೆಲ್ಲದೆ ಸೋತೋಗಿ ಸತ್ತೋದ್ಮೇಲೆ ಅವನಿಗೆ ಏನಾದರೂ ಕೊಡ್ತಾರಾ? ಇಲ್ಲ. ಇವಾಗ ನೀವು ಹೋರಾಡ್ತಿದ್ದೀರಾ, ನೀವೊಂದು ರನ್ನಿಂಗ್ ರೇಸಲ್ಲಿ ಇದ್ದೀರಾ, ನೀವು ಮುಂದೆ ಗೆಲ್ಲಲೇ ಇಲ್ಲ, ಆದರೆ ನಿಮಗೆ ಪ್ರಶಸ್ತಿ ಬರಬೇಕು? ಹೇಗೆ ಸಾಧ್ಯ? ಅದೇ ಅಲ್ಲಿ ಹೇಳಲ್ಪಟ್ಟಿದೆ, ಆ ದಿನದಲ್ಲಿ ಕೊಡುವಂದ್ರೆ ಯಾವ ದಿನ ಅದು? ಮರಣದ ದಿನ ಅಲ್ಲ ಪ್ರಿಯ ದೇವರ ಮಕ್ಕಳೇ. ನಮ್ಮ ಹೋರಾಟಗಳಲ್ಲಿ, ನಮ್ಮ ದೇವರಿಗೂ ನಮಗಿರುವ ಸಂಬಂಧಗಳಲ್ಲಿ ಆ ಓಟವನ್ನು ಜಯಿಸಿದಾಗ ಆ ದಿನ ಓಕೆ ಇವನು ಗೆದ್ದಿದ್ದಾನೆ ಎಂಬುದಾಗಿ ತಿಳಿಸುತ್ತಾರಲ್ಲ, ಆ ದಿನದಲ್ಲಿ ನಿನಗೆ ಆ ಜಯಮಾಲೆಯು ಕೊಡಲ್ಪಡುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗೆ ಮುಂದೆ ಓದೋಣ. 4 ಆ ದಿನದಲ್ಲಿ ನನಗೆ ಕೊಡುವನು, ನನಗೆ ಮಾತ್ರವಲ್ಲದೆ ಹೇಳಿರಿ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮೆಲ್ಲರಿಗೂ ಕೊಡಲಿಕ್ಕಿದ್ದಾರೆ ಅವರು. ಪ್ರಿಯ ದೇವರ ಮಕ್ಕಳೇ, ದೇವರನ್ನು ಪ್ರೀತಿಸುವ ನಂಬಿಗಸ್ತರಾಗಿರಬೇಕು. ಪ್ರಾರ್ಥನೆ ಮಾಡುವುದರಲ್ಲಿ ನಂಬಿಗಸ್ತರಾಗಿರಬೇಕು. ಸಣ್ಣ ಸಣ್ಣ ವಿಷಯಗಳಲ್ಲಿ, ಸಣ್ಣ ಸಣ್ಣ ಜವಾಬ್ದಾರಿಗಳು ನಾವೇನು ಮಾಡಬೇಕು? ನಂಬಿಗಸ್ತರಾಗಿರಬೇಕು. ಸಂಕಷ್ಟಗಳು ಬಂದಾಗ ನಾವೇನು ಮಾಡಬೇಕು? ನಂಬಿಗಸ್ತರಾಗಿರಬೇಕು. ಹೀಗೆ ಇಂಥ ಪರಿಸ್ಥಿತಿಗಳಿಗೆ ಬಂದಾಗ ನಮಗೆ ಸಿಗುವಂಥ ಪ್ರತಿಫಲ ಏನು ಗೊತ್ತಾ? ಆ ಜಯಮಾಲೆ. ಅದು ಏನು ಅರ್ಥ ಗೊತ್ತಾ? ನಿತ್ಯ ಜೀವಕ್ಕೆ ಹೋಗಬೇಕಾದರೆ ಇವನ ಓಟವನ್ನು ಓಡಿ ಜಯಗೊಳಿಸಿದ್ದಾನೆ, ಈತನಿಗೆ ಕೊಡಬೇಕಾಗಿರುವಂಥ ಪ್ರಶಸ್ತಿ ಕೊಡಬೇಕು. ಸುಮ್ಮನೆ ಆಲಯಕ್ಕೆ ಬಂದೆ, ಸುಮ್ಮನೆ ಚರ್ಚಿಗೆ ಬಂದೆ, ನಮಗೆ ಗೊತ್ತಲ್ಲ, ನಾವೆಲ್ಲ ಚೆನ್ನಾಗಿ ಹಂಗೆ ಮಾಡಿ ಹೀಗೆ ಮಾಡಿದೋ ಅಂತ ಹೇಳುವುದಲ್ಲ ಪ್ರಿಯ ಮಕ್ಕಳೇ. ನೀವು ದೇವರಲ್ಲಿ ಕರೆಯಲ್ಪಟ್ಟಾಗ ನಿಮ್ಮ ಗುರಿಯನ್ನು ನೀವು ಮುಟ್ಟಿದಾಗಲೇ ದೇವರು ನಿಮಗೆ ಆ ಒಂದು ಜಯಮಾಲೆಯನ್ನು ಕೊಡುತ್ತಾರೆ. ನೀವು ಯಾವಾಗ ಗೆಲ್ಲುತ್ತೀರೋ, ಆ ಗುರಿಯನ್ನು ಮುಟ್ಟುತ್ತೀರೋ, ಆವಾಗಲೇ ನಿಮಗಾಗಿ ಇರುವಂಥ ಆ ಪ್ರಶಸ್ತಿ ದೇವರು ಕೊಡುತ್ತಾರೆ. ಆ ನಿತ್ಯ ಜೀವವನ್ನು ದೇವರು ಕೊಡುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬರೀ ಬಂದು ಪ್ರಾರ್ಥನೆ ಮಾಡೋದಲ್ಲ, ಎಲ್ಲ ವಿಷಯವನ್ನು ನಾವು ಪರೀಕ್ಷೆ ನೋಡಬೇಕು. ಎಲ್ಲ ಕಾರ್ಯದ ದೇವರಿಗೆ ನಂಬಿಗಸ್ತರಾಗಿರಬೇಕು. ಈ ಲೋಕದಲ್ಲಿ ಬದುಕುತ್ತಿರೋ ನಾವೆಲ್ಲ ಯಾರ ಮುಂದೆ ಯಾರು ಹಿಂದೆ ಅಂತ ಗೊತ್ತಿಲ್ಲ ಪ್ರಿಯ ಮಕ್ಕಳೇ. ನೆನ್ನೆ ನೈಟು 12:30 ಇರಬೇಕು, ನಾನು ಮಲ್ಗೋಣ ಅಷ್ಟೇ ಆಯಿತು. ಸೇವಕರು ಫೋನ್ ಮಾಡಿ ನಾಳೆ ಸಂದೇಶವನ್ನು ಕೊಡು ಅಂತೇಳಿ ಎಲ್ಲನೂ ರೆಡಿ ಮಾಡಿ ಇಟ್ಬಿಟ್ಟು, ಓಕೆ ಎಲ್ಲನೂ ಇದಕ್ಕೆ ಟ್ರಾನ್ಸ್ಫರ್ ಮಾಡಿ, ಮೊಬೈಲ್ ಟ್ರಾನ್ಸ್ಫರ್ ಮಾಡಿಬಿಟ್ಟು ನೋಟ್ ಟೈಪ್ ಮಾಡಿ ಇಟ್ಬಿಟ್ಟು ಮಲ್ಗೋಣ ಅಂತ ಮಾಡಿಬಿಟ್ಟು ಲಾಸ್ಟ್ ಆಫ್ ಮಾಡೋಣ ಅಂತ ಹೋಗ್ತೀವಿ, ಒಂದು ಮೆಸೇಜ್ ಬರ್ತಿದೆ, ಈಸ್ ಪಾಸ್ಡ್ ಅವೇ ಅಂತ. ನನ್ನ ಜೊತೆ ಓದಿದ ಲಖನ್ ಸಿಂಗ್ ಅಂತ ಪಂಜಾಬ್ನಲ್ಲಿರುವ ಒಂದು ಸೇವಕರು ನಿನ್ನೆ ರಾತ್ರಿ ಏನಿಲ್ಲ, ವಾಶ್ರೂಮ್ ಹೋಗ್ತೀನಿ ಅಂತ ಹೋದವ್ರು ಹಾರ್ಟ್ ಅಟ್ಯಾಕಲ್ಲಿ ಸತ್ತೋಗಿದ್ದಾರೆ. 30 ವರ್ಷ ಅಷ್ಟೇ ಅವ್ರಿಗೆ. ವಾಶ್ರೂಮ್ಗೆ ಹೋದ್ರು ಒಳಗಡೆ ಹಂಗೆ ಹಾರ್ಟ್ ಅಟ್ಯಾಕ್ ಬಿದ್ದು ಕೆಳಗೆ ಸತ್ತೋಗಿದ್ದಾರೆ. ನೈಟ್ 12 ಗಂಟೆ ಆಗಿದೆ ಕಾರ್ಯ ಇದು.
ಯಾರ ಮುಂದೆ ಯಾರಿಂದ ಅಂತ ಗೊತ್ತಿಲ್ಲ ಪ್ರಿಯ ಮಕ್ಕಳೇ. ಅದೆಲ್ಲ ನಮಗೆ ಅವತ್ತು ನಮಗೆ ಪರಿಸ್ಥಿತಿ ಬರುವುದಲ್ಲ ಪ್ರಿಯ ಮಕ್ಕಳೇ. ಅದಕ್ಕೆ ಮುಂಚಿತವಾಗಿ ನಮ್ಮ ಓಟವನ್ನು ನಾವೇನು ಮಾಡಬೇಕು? ಓಡಿ ಮುಗಿಸಬೇಕು. ಹಲ್ಲೆಲೂಯಾ. ನಮ್ಮ ಯೌವನದ ಕಾಲದಲ್ಲಿ ಬೆಳಗ್ಗೆ ನಮ್ಮ ಸೇವಕರು ಮೆಸೇಜ್ ಕೊಟ್ಟು, ಯೌವನ ಕಾಲದಲ್ಲಿ ನಗುವನ್ನು ಹೊರುವುದು ಲೇಸು. ಈಗಿನ ಕಾಲ ಈ ಯೌವನಸ್ಥಲ್ಲಿ ನಾವೇನು ಮಾಡಬೇಕು? ಎಲ್ಲ ಕಷ್ಟಗಳನ್ನು ಒತ್ತುಕೊಂಡು ಏನು ಮಾಡಬೇಕು? ದೇವರಿಗಾಗಿ ಧೈರ್ಯವಾಗಿ ನಿಲ್ಲುವರಾಗಿ ಕಾಣಲ್ಪಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ದೇವನು ಅತಿ ಬೇಗನೆ ಬರಲಿಕ್ಕಿದ್ದಾರೆ. ನಿಮಗೆ ಈ ಪ್ರಸಂಗ ಮಾಡುವುದು, ಸೇವಕರು ಅನೇಕ ವಾಕ್ಯದಲ್ಲಿ ಪ್ರಸಂಗಿಸುವುದು, ಇಲ್ಲಿ ಬಂದು ಪ್ರಸಂಗ ಮಾಡಿ ಎಲ್ಲ ದೇವ ಸೇವಕರು ಒಂದೇ ಒಂದು ಗುರಿ ಏನು ಗೊತ್ತಾರ? ಹೇಗಾದರೂ ಮಾಡಿ ಈ ಜನರು ನಿಮ್ಮನ್ನು ಅರಿತುಕೊಂಡು ಆ ದೇವರ ರಾಜ್ಯಕ್ಕೆ ಬಂದು ಸೇರಲಿ ಎಂಬುದೇ. ಅನೇಕ ಕಾರ್ಯಗಳಿದೆ ಪ್ರಿಯ ಮಕ್ಕಳೇ. ಇಲ್ಲಿ ನಾನು ಬರೀ ನಿಮಗೆ ನಂಬಿಕಸ್ಥರಾಗಿರುವ ಕಾರ್ಯಗಳು ಒಂದು 5-6 ಪಾಯಿಂಟ್ಗಳು ಪ್ರಾರ್ಥನೆ ಮಾಡಿ ಕೊಟ್ಟೆ. ನೀವು ಹೋಗಿ ಮನೇಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿ, ನೀವು ಹೋಗಿ ಮನೇಲಿ ಧ್ಯಾನ ಮಾಡಿ ನೋಡಿರಿ, ದೇವರು ನಿಮಗೆ ಅನೇಕ ಕಾರ್ಯಗಳು ತೋರ್ಪಡಿಸಬಹುದು. ಇದು ಯಾಕೆ ನಿಮಗೆ ಇಷ್ಟು ಸಿಂಪಲ್? ಇದೆಲ್ಲ ಚಿಕ್ಕ ಚಿಕ್ಕ ಕಾರ್ಯಗಳು, ಇದೆಲ್ಲ ಒಂದು ಸಣ್ಣ ಬೇಸಿಕ್ ನಾಲೆಜಸ್. ದೇವರಿಗೆ ನಂಬಿಕಸ್ಥರಾಗಿರೋ ಫೇತ್ಫುಲ್ ಆಗಿರಬೇಕಂದ್ರೆ ಏನೇನು ಮಾಡಬೇಕೆಂಬುದಾಗಿ ಇಂಥ ಕಾರ್ಯಗಳು ನಂಬಿಕಸ್ಥರಾಗಿದ್ದಾರೆ ಪ್ರಿಯ ಮಕ್ಕಳೇ. ದೇವರು ನಮ್ಮನ್ನು ಬಿಡಿಸಲಿಕ್ಕೆ ಶಕ್ತನಾಗಿದ್ದಾರೆ. ನಿಮ್ಮ ಎಲ್ಲ ಪರಿಸ್ಥಿತಿ ಬದಲಾಗಬೇಕಾ? ಮೊಣಕಾಲೂರು. ದೇವರನ್ನು ಪರಿಪೂರ್ಣದಿಂದ ಆರಾಧಿಸು. ದೇವರನ್ನು ಪರಿಪೂರ್ಣದಿಂದ ಆರಾಧಿಸುವಾಗ ನೀನು ದೇವರನ್ನು ಹುಡುಕುವಾಗ ನಿನಗೆ ಇಡಿರುವಂಥ ಎಲ್ಲ ಒಂದು ಸಂಕಷ್ಟ ದೇವರು ಬದಲಾಯಿಸುತ್ತಾರೆ. ಸಣ್ಣ ಸಣ್ಣ ಕಾರ್ಯಗಳಲ್ಲಿ ನಂಬಿಕಸ್ಥರಾಗಿ ನಿಲ್ಲು ದೇವರ ಸಮ್ಮುಖದಲ್ಲಿ. ಸಂಕಷ್ಟಗಳಲ್ಲಿ ನಂಬಿಕಸ್ಥನಾಗಿ ನಿಲ್ಲು ದೇವರ ಸಮ್ಮುಖದಲ್ಲಿ. ಹೋರಾಟದಲ್ಲಿ ದೇವರಿಗೆ ನಂಬಿಕಸ್ಥನಾಗಿ ನಿಲ್ಲು. ಶೋಧನೆಗಳಲ್ಲಿ ದೇವರಿಗೆ ನಂಬಿಕಸ್ಥನಾಗಿ ನಿಲ್ಲು. ಬಾಧೆಗಳಲ್ಲಿ ದೇವರಿಗೆ ನಂಬಿಕಸ್ಥನಾಗಿ ನಿಲ್ಲು. ವ್ಯಾಧಿಯ ಸಮಯ ದೇವರಿಗೆ ನಂಬಿಕಸ್ಥನಾಗಿ ನಿಲ್ಲು. ದೇವರನ್ನ ನೋಡುತ್ತಿದ್ದಾರೆ. ನನಗೆ ತುಂಬ ಒಂದು ವಿಷಯ ಏನಪ್ಪ ಅಂತ ಹೇಳಿದರೆ, ಯೇಸು ಕ್ರಿಸ್ತರೊಂದಿಗೆ ಶಿಷ್ಯಂದಿರಿದ್ದರು. ಅದರಲ್ಲಿ ಒಂದು ಶಿಷ್ಯನಿಗೆ ಕಾಲು ಏನಾಗೋದಿಲ್ಲ, ಸರಿಯಾಗಿ ನಡೆಯೋದಕ್ಕೆ ಏನಾಗೋದಿಲ್ಲ, ಅವನಿಗೆ ನಡೆಯೋದಕ್ಕಾಗೋದಿಲ್ಲ. ಅವನಿಗೆ ಕಾಲು ಸರಿಯಾಗಿ ನಡೆಯೋದಕ್ಕಾಗೋದಿಲ್ಲ. ಅವನು ಕೋಲನ್ನು ನೆನ್ಕೊಂಡು ಏನು ಮಾಡ್ತಾನೆ? ಉಣ್ಕೊಂಡು ನಡೀತಾನೆ. ಈಗ ಇವನು ಎಲ್ಲವನ್ನು ನೋಡುತ್ತಿದ್ದಾನೆ. ಯೇಸು ಕ್ರಿಸ್ತರು ಎಲ್ಲೋದರೂ ಅದ್ಭುತ ಕಾರ್ಯವನ್ನು ಮಾಡುತ್ತಿದ್ದಾರೆ. ಎಲ್ಲರಿಗೂ ಸುಖವನ್ನು ಕೊಡುತ್ತಿದ್ದಾರೆ, ಬಿಡುಗಡೆಯನ್ನು ಕೊಡುತ್ತಿದ್ದಾರೆ, ಆತ ಎಲ್ಲರನ್ನು ಬಿಡಿಸುತ್ತಿದ್ದಾರೆ. ಆಗ ಇವನು ಒಂದು ದಿವಸನೂ ಬಂದು ಏನು ಮಾಡಲಿಲ್ಲ. ಒಂದು 3.5 ವರ್ಷಗಳ ಕಾಲ ಅವರು ಇನ್ನೂ ಶಿಲುಬೆಗೆ ಹೋಗೋದಕ್ಕೆ ಸ್ವಲ್ಪ ದಿನಗಳಿದ್ದಾಗ ಬಂದು ಕೇಳ್ತಾನೆ. 3 ವರ್ಷ ಕಾಲ ಏನೂ ಕೇಳಲಿಲ್ಲ. ಅವ್ರು ಮಾಡುವ ಅದ್ಭುತಗಳನ್ನೆಲ್ಲ ನೋಡುತ್ತಿದ್ದಾನೆ. ಆವಾಗ ಅವನ ಮನಸ್ಸಿನಲ್ಲಿ ಬಂದೊಂದು ಕಾರ್ಯ ಏನು ಗೊತ್ತಾ? ಎಲ್ಲರೂ ದೇವರು ಬಿಡಿಸಿದ್ರು. ಅನ್ಯ ಜನರು ಬಂದರು, ವ್ಯಾಧಿಸ್ಥರು ಬಂದರು, ದೆವ್ವ ಪೀಡಿತರು ಬಂದರು, ಕೈಕಾಲು ಇಲ್ದವರೆಲ್ಲ ಬಂದು ಹೋದರು. ನನಗೆ ಸರಿಯಾಗಿ ನಾನು ದೇವರ ಸೇವನೆ ಮಾಡುತ್ತಿದ್ದೇನೆ, ನನಗೆ ದೇವರು ಬಿಡಿಸಬಹುದಲ್ಲ, ನನ್ನನ್ನು ಇದನ್ನು ಸರಿಪಡಿಸಬಹುದು ಅನ್ನಬಹುದಾಗಿ ದೇವರ ಬಳಿ ಕೇಳುತ್ತಿರ್ಬೇಕಾದ್ರೆ ಆವಾಗ ದೇವರು ಇಲ್ಲ, ನಿನಗದು ಅಗತ್ಯ ಇಲ್ಲ, ನಿನಗದು ಅಗತ್ಯ ಇಲ್ಲ. ನಾನು ಇದನ್ನ ಬಗ್ಗೆ ಆಲೋಚನೆ ಮಾಡಿದೆ, ಯಾಕೆ ದೇವರು ಹಿಂಗೆ ಹೇಳಿದರು? ಒಂದು ಆತನಿಗೆ ಕ್ಷಣ ಮಾತ್ರ ಬದಲಾಗುತ್ತೆ. ಇಟ್ ಕ್ಯಾನ್ ಹ್ಯಾಪನ್ ಅಲ್ವಾ? ಆದರೆ ದೇವರು ಹೇಳಿದರು, ನೀನು ನನ್ನ ಮೀಟರ್ ನಂಬಿಕೆ ಇನ್ನೂ ಹೆಚ್ಚಾಗಲಿ, ನಾನು ನಿನಗೆ ಸುಖಪಡಿಸಬೇಕಾದ ಅವಶ್ಯಕತೆ ನಿನಗೆ ಇಲ್ಲ. ಇದರ ಮಧ್ಯದಲ್ಲಿ ನೀನು ಹೇಗೆ ನನ್ನನ್ನು ಹುಡುಕುತ್ತೀಯ, ನನ್ನ ಸೇವೆಯನ್ನು ಮಾಡುತ್ತೀಯ ಎಂಬುದನ್ನೇ ಈ ಜನರು ನನ್ನ ನಾಮವನ್ನು ಪ್ರಸ್ತಾವಪಡಿಸಲಿಕ್ಕೆ ಒಂದು ಸಾಕ್ಷಿಯಾಗಿರುತ್ತದೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಅದು ಅರ್ಥ ಏನಪ್ಪ ಅಂತ ಹೇಳಿದರೆ, ನಿಮಗೆ ಇರುವಂಥ ಈ ಪರಿಸ್ಥಿತಿಗಳಲ್ಲಿ ಇದರ ಮಧ್ಯದಲ್ಲಿ ನೀನು ದೇವರನ್ನು ಹೇಗೆ ಹುಡುಕುತ್ತೀಯ, ನೀನು ದೇವರು ಹೇಗೆ ನಂಬಿಕಸ್ಥರಾಗಿರುತ್ತೆ ಎಂಬುದನ್ನು ಈ ಜನರು ನೋಡಿ ನಿಮ್ಮನ್ನು ತಿಳಿಯುತ್ತಾರೆ. ಹಲ್ಲೆಲೂಯಾ. ಕೊನೆ ತನಕ ಅವರಿಗೆ ದೇವರು ಬಿಡುಗಡೆಯನ್ನು ಕೊಡಲಿಲ್ಲ. ತನ್ನ ಶಿಷ್ಯಂದಿರಲಿ ಒಬ್ಬನಿಗೆ ಅವರು ಮಾಡಬಾರ್ದಂತಲ್ಲ ಪ್ರಿಯ ಮಕ್ಕಳೇ, ತನ್ನ ನಂಬಿಕೆಯನ್ನು ದೇವರು ನೋಡುತ್ತಾರೆ. ನಿನಗೆ ಇದ್ದರೂ ಇಲ್ಲದಿದ್ದರೂ ಪರವಾಗಿಲ್ಲ, ನಿನ್ನ ಈಗಿದ್ದರೂ ಪರವಾಗಿಲ್ಲ, ಆದರೆ ನೀನು ನನ್ನ ಮೇಲೆ ನಂಬಿಕೆ ಇದೆಯಲ್ಲ, ಅದು ಯಾರಿಂದನೂ ಕೊಡೋಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ನಾವು ನಂಬಿಗಸ್ತರಾಗಿ ದೇವರಿಗೆ ನಿಲ್ಲಬೇಕು. ಜಯವೂ ಸೋಲಾಗಲಿ ಪ್ರಿಯ ಮಕ್ಕಳೇ. ಸೋತುವ ಪರವಾಗಿಲ್ಲ, ಓಕೆ, ದೇವ್ರ ಚಿತ್ತ, ನಡೀರಿ ಹೋಗೋಣ. ಜೀವಿತದಲ್ಲಿ ನಾನು ಹೇಳ್ತೇನೆ, ಕೇಳಿಸ್ಕೊಳ್ಳಿ, ಅನೇಕ ಸೋಲುಗಳಲ್ಲಿ ಮಾತ್ರನೇ ಬಂದವನು ನಾನು. ಜಯವೆಂಬುದು ಇನ್ನೂ ಕಂಡು, ಆದರೆ ನನಗೆ ಒಂದೇ ನಂಬಿಕೆ, ಒಂದು ದಿವಸ ಅವ್ರು ಬದಲಾಯಿಸ್ತಾರೆ. ಹಲ್ಲೆಲೂಯಾ. ಒಂದು ದಿವಸ ಅವ್ರು ಖಂಡಿತ ನನ್ನ ಪರಿಸ್ಥಿತಿ ಬದಲಾಯಿಸ್ತಾರೆ. ಅವರು ಬದಲಾಯಿಸಲಿಕ್ಕೆ ಕಾಯ್ತಿದ್ದಾರೆ ಪ್ರಿಯ ಮಕ್ಕಳೇ. ಆದರೆ ಅವ್ರ ಸಮಯ ಇನ್ನೂ ಬಂದಿಲ್ಲ. ಆದರೆ ನಾವು ಈಗ ಎಲ್ಲ ನೀನು ಪಡುವ ಕಷ್ಟಗಳು ಒಂದು ದಿವಸ ದೇವರು ಪರಿಸ್ಥಿತಿ ಬದಲಾಯಿಸಿದಾಗ ನಿನಗೆ ಅನಿಸುತ್ತೆ, ನಾನು ಏನು ಕಷ್ಟನೇ ಪಡಲಿಲ್ವಲ್ಲ, ದೇವ್ರು ಬದಲಾಯಿಸ್ಬಿಟ್ರಲ್ಲ, ನಾನು ಪಟ್ಟದ ಕಷ್ಟ ದೇವ್ರು ಕೊಟ್ಟಿರುವಂಥ ನಾನು ಬೇಡಿದ್ದಕ್ಕಿಂತ 100ರಷ್ಟು ಇದೆಯಲ್ಲ ಅಂತ ನಾವು ಏನು ಮಾಡ್ತೇವೆ? ಆಗ ದೇವರ ಸಮ್ಮುಖದಲ್ಲಿ ಹೇಳ್ತೇವೆ. ದಟ್ ಈಸ್ ವಾಟ್ ಅವರ್ ಗಾಡ್. ಅದುವೇ ನಮ್ಮ ದೇವರು.
ನಮ್ಮ ದೇವರು ಮಾಡಬೇಕಾದರೆ ನಾವು ಬೇಡಿದ್ದಕ್ಕಿಂತ ಹೆಚ್ಚಾಗಿ ಬದಲಾಯಿಸುವಾಗಿದೆ. ಆದರೆ ನಮ್ಮ ನಂಬಿಕೆಸ್ತಕ್ಕೆ ಹಾಗೆ ನಾವು ನಿಲ್ಲಬೇಕು. ನಾವು ದೇವರ ಸಮ್ಮುಖದಲ್ಲಿ ಬರುವಾಗ ಪ್ರಿಯ ಮಕ್ಕಳೇ, ಯೇಸು ಮತ್ತೆ ಬಂದಾಗ ಆತನು ನಿಮ್ಮನ್ನು ನಂಬಿಗಸ್ತರಾಗಿ ಕಾಣುವೆನು ಎಂಬುದಾಗಿ ಲೂಕನ ಬರೆದ ಸುವಾರ್ತೆ 18:8 ವಾಕ್ಯ ಕೊನೆದಾಗ ಓದಿ ನಾವು ಮುಗಿಸೋಣ. 18:8 ವಾಕ್ಯ. ಆಮೇನ್. ಅವ್ರು ಕೇಳ್ತಿದ್ದಾರೆ, ಈ ಭೂಮಿಯ ಮೇಲೆ ನಾನು ಮನುಷ್ಯಕುಮಾರನು ಬಂದಾಗ ನಾನು ನಂಬಿಕೆಯನ್ನು ಕಾಣುವೆನೆಂಬುದಾಗಿ ಕೇಳ್ತಿದ್ದಾರೆ. ನಾವು ನಂಬಿಕಸ್ಥರಾಗಿ ನಿಲ್ಲಬೇಕು. ಕೊನೆಯವರೆಗೂ ನಂಬಿಕಸ್ಥರಾಗಿರುವ ಜೀವದ ಕಿರೀಟವನ್ನು ಹೊಂದುವವರು ನಾವಾಗಿರಬೇಕು ಪ್ರಿಯ ಮಕ್ಕಳೇ. ಆ ಕಿರೀಟ ನಮಗೋಸ್ಕರ ಕಾಯ್ತಿದೆ. ಅದೇ ಪ್ರಕಟಣೆ 2ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಕೊನೆಯವರೆಗೂ ನಂಬಿಕಸ್ಥರಾಗಿರುವವರು ಜೀವದ ಕಿರೀಟವನ್ನು ಹೊಂದುವರು. ನಮ್ಮ ಜೀವಿತಗಳನ್ನು ನಾವು ದೇವರ ಸಮ್ಮುಖದಲ್ಲಿ ಅರ್ಪಿಸಿಕೊಡೋಣ. ಪ್ರಿಯ ದೇವರ ಮಕ್ಕಳೇ, ಪರಿಸ್ಥಿತಿಗಳು ನಮ್ಮನ್ನು ಹೇಗೆ ಬೇಕಾದ್ರೂ ಮಾಡಲಿ, ಸೋಲುಗಳ ಮಧ್ಯದಲ್ಲಿ ನಿಲ್ಲಲಿ. ಕೆಲವೊಂದು ಸಮಯ ನಾವು ಅನೇಕ ಒಂದು ಹೊಸದಾಗಿ ಪ್ರಯತ್ನ ಪಟ್ಟಿರೋದು ಸೋಲಲು ಕಾಣುತ್ತದೆ. ಪರವಾಗಿಲ್ಲ. ವಿ ಹ್ಯಾವ್ ಟು ಟ್ರಸ್ಟ್ ಹಿಮ್. ವಿ ಹ್ಯಾವ್ ಟು ಟ್ರಸ್ಟ್ ಹಿಮ್ ಆನ್ ಆಲ್ ಸಿಚುವೇಶನ್ಸ್, ನಾಟ್ ಫಾರ್ ದ ಸರ್ಟನ್ ಟೈಮ್. ಎಲ್ಲ ಪರಿಸ್ಥಿತಿ ಬರೀ ಈ ಸಮಯದಲ್ಲಿ ಮಾತ್ರ ಅಲ್ಲ, ಎಲ್ಲ ಸಮಯದಲ್ಲಿ ನಾವೇನು ಮಾಡಬೇಕು? ಅವರ ಮೇಲೆ ನಂಬಿಕೆ ಇಡುವವರಾಗಿ ಕಾಣಲ್ಪಡಬೇಕು. ಒಂದು ದಿವಸ ದೇವರು ಬರಲಿಕ್ಕಿದ್ದಾರೆ. ಈತನು ನಂಬಿಕಸ್ಥನಾಗಿದ್ದನು, ನನ್ನ ಮಗನು ನಂಬಿಕಸ್ಥನಾಗಿದ್ದ, ನನ್ನ ಮಗಳು ನಂಬಿಕಸ್ಥರಾಗಿದ್ದಳು ಎಂಬುದಾಗಿ ದೇವರು ನಮಗೆ ಸಾಕ್ಷಿ ಕೊಡಬೇಕು. ಪ್ರಿಯ ಮಕ್ಕಳೇ, ನಾವೆಲ್ಲ ದೇವರ ಸಮ್ಮುಖದಲ್ಲಿ ಅರ್ಪಣಿಸೋಣ. ಎಲ್ಲರ ಮೊಣಕಾಲೂರಿ ನಾವು ಮೊದಲು ನೋಡಿದ ಪ್ರಿಯ ದೇವರ ಮಕ್ಕಳೇ, ದೇವರನ್ನು ಪ್ರೀತಿಸುವವರು ನಂಬಿಕಸ್ಥರಾಗಿರಬೇಕು. ದೇವರನ್ನು ಆರಾಧಿಸುವ ನಂಬಿಕಸ್ಥರಾಗಿರಬೇಕು. ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡೋದರಲ್ಲಿ ನಾವು ನಂಬಿಕಸ್ಥರಾಗಿರಬೇಕು. ಸಣ್ಣ ಸಣ್ಣ ವಿಷಯಗಳಿಗೆ ನಂಬಿಕಸ್ಥರಾಗಿರಬೇಕು. ಸಂಕಟಗಳ ಮಧ್ಯದಲ್ಲಿ, ವೇದನೆಗಳ ಮಧ್ಯದಲ್ಲಿ ನಾವು ನಂಬಿಕಸ್ಥರಾಗಿರಬೇಕು ಪ್ರಿಯ ದೇವರ ಮಕ್ಕಳೇ. ಇದೆಲ್ಲ ಮಧ್ಯದಲ್ಲಿ ನಂಬಿಕಸ್ಥರಾಗಿದ್ದಾಗ ಆ ಜಯವೆಂಬ ಕಿರೀಟವನ್ನು ದೇವರು ನಮಗೆ ಕೊಡುತ್ತಾರೆ. ಅದು ಮರಣದಕ್ಕೆ ಗುರಿಯಾಗಲ್ಲ ಪ್ರಿಯ ದೇವರ ಮಕ್ಕಳೇ. ನಮ್ಮ ಓಟವನ್ನು ಕೊನೆಗಾಣಿಸಿದಾಗ, ಎಲ್ಲದರಲ್ಲೂ ನಂಬಿಕಸ್ಥರಾಗಿ ನಾವು ಬೆಳೆದು ಬಂದು ನಿಂತಾಗ ದೇವರು ನಮಗೋಸ್ಕರ ಕೊಡಲಿಕ್ಕೆ ಒಂದು ಉನ್ನತವಾದ ಪ್ರಶಸ್ತಿ ಈ ಲೋಕದಲ್ಲಿಲ್ಲ ಪ್ರಿಯ ದೇವರ ಮಕ್ಕಳು. ಈ ಲೋಕದಲ್ಲಿ ನಮಗೆ ಏನು ಕೊಟ್ಟರು ನಾವು ತೃಪ್ತರಾಗೋದಕ್ಕೆ ಸಾಧ್ಯವಿಲ್ಲ. ಸೈಕಲ್ ಹೋಗೋನಿಗೆ ಗಾಡಿ ಕೊಟ್ಟರೆ ಗಾಡೀಲಿ ಹೋಗ್ತಿರ್ಬೇಕಾದ್ರೆ ಕಾರ್ ಕೇಳ್ತಾರೆ, ಕಾರಲ್ಲಿ ಹೋಗ್ತಿರುವವನು ದೊಡ್ಡ ದೊಡ್ಡ ಐಷಾರಾಮಿ ಕಾರ್ಗಳನ್ನ ಕೇಳ್ತಾರೆ. ಅದಲ್ಲಪ್ಪ, ಈ ಲೋಕದಲ್ಲಿ ತೃಪ್ತರಾಗೋದಕ್ಕೆ ಸಾಧ್ಯವಿಲ್ಲ ಪ್ರಿಯ ದೇವರ ಮಕ್ಕಳೇ. ಈ ಲೋಕದ ಆಶಯವನ್ನು ನಾವು ತೃಪ್ತರಾಗುತ್ತೇವೆ ಅಂತ ಹೇಳಿದರೆ ಅದು ಸುಳ್ಳಿನ ಮಾತು. ದೇವರು ಬರಲಿಕ್ಕಿದ್ದಾರೆ ಒಂದು ದಿವಸ. ನಿಮಗೂ ದೇವರಿಗಿರೋದು ಐಕ್ಯತೆ ಇನ್ನೂ ಹೆಚ್ಚಾಗಿ ಬೆಳೆದಿದೆ ಅಂತ ಹೇಳಿದ್ದಾರೆ. ಆತನು ಬಂದು ನಿನ್ನನ್ನು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನೀವು ನಿಂತಹ ಪರಿಸ್ಥಿತಿಗಳಲ್ಲಿ ನೀನು ನನಗೆ ನಂಬಿಗಸ್ತನಾಗಿದ್ದೆ ಮಗನೇ ಎಂದು ನಿಮ್ಮನ್ನು ಹಪ್ಪಿಕೊಂಡು ಹೇಳಬೇಕಾದ್ರೆ ಅದುವೇ ನಿಮ್ಮ ಪ್ರಶಸ್ತಿಯಾಗಿದೆ ಪ್ರಿಯ ದೇವ ಮಕ್ಕಳೇ. ಆ ಓಟದ ಒಂದು ಜಯ ಅಲ್ಲೇ ನಿಮಗೆ ಕಾಣ್ತದೆ ಪ್ರಿಯ ದೇವ ಮಕ್ಕಳೇ. ಎಲ್ಲರನ್ನೂ ಮರೆತು ಬಿಡ್ರಿ. ಅಕ್ಕ ಪಕ್ಕದಲ್ಲಿರೋರು, ನಮ್ಮ ಮನೆಯವರು, ಸಂಬಂಧಿಕರು, ಹೆಂಡತಿ, ಗಂಡ, ಮಕ್ಕಳು ಎಲ್ಲರನ್ನೂ ಮರೀರಿ. ನೀವು ದೇವರು ಮಾತ್ರ ದೇವರ ಸಮ್ಮುಖದಲ್ಲಿ ಕೇಳಿ, ಅಪ್ಪ ನನ್ನ ಈ ಜೀವಿತದ ಹೋರಾಟದಲ್ಲಿ ಕರ್ತನೆಪ್ಪ, ಈ ಒಂದು ಜೀವನದ ಒಂದು ಪಯಣದಲ್ಲಿ ಕರ್ತನೆ ನಿಮಗೆ ನಂಬಿಗಸ್ತಾಗಿ ಕಾಣಲ್ಪಡುವಂತೆ ಇರುವಂಥ ಎಲ್ಲ ಪರಿಸ್ಥಿತಿಗಳು ನಿಮ್ಮ ಕರೆದು ಅರ್ಪಡಿಸುತ್ತೇವೆಪ್ಪ. ಈ ಲೋಕದ ಜನರಿಗೋಸ್ಕರ ಅಲ್ಲ ಅಪ್ಪ, ನಿಮಗೋಸ್ಕರ ಜೀವಿಸುವಂತೆ ಕರ್ತನೆಪ್ಪ. ನಮ್ಮನ್ನು ಬಲಪಡಿಸುವನಾಗಿದೆ ನಿಮಗೆ ಸ್ತೋತ್ರಾರಾಧನೆಪ್ಪ. ಎಲ್ಲದರಲ್ಲೂ ಮಧ್ಯದಲ್ಲೂ ನಮ್ಮನ್ನು ಬಲಪಡಿಸಿ ಕೊಡಬೇಕು ನಿಮ್ಮ ಕರೆ ಅರ್ಪಣಿಸುತ್ತೇವೆ ಅಪ್ಪ. ನೀವೇ ನಮ್ಮನ್ನು ನಡೆಸಬೇಕೆಂದು ಕರ್ತನೆ ಅಂತ அப்படியே முழங்கால் படிட்டவன் நாம் நீ படப்போகிற பாடுகளை குறித்து நீ பயப்பட வேண்டாம். ಮರಣ ಪರ್ಯಂತಂ ನೀನು ಮರಣದವರೆಗೂ ಉಣ್ಮೆಯಾಯಿರು, ನಿಜವಾಗಿರು, ವಿಶ್ವಾಸದಲ್ಲಿ ಉறுதிಯಾಯಿರು, ವಿಶ್ವಾಸ ದೃಢವಾಗಿರು. ಎನ್ನವಾನಾலும் ಏನೇ ಆದರೂ ದೇವನು ಎನ್ನೆ ವೆಕ್ಕಪಡುತ್ತ ಬಿಡ ನನ್ನ ದೇವರನ್ನು ಅವಮಾನಪಡಿಸಿ ಬಿಡುವುದಿಲ್ಲ, ಕೈಬಿಡ ಮಾಟ, ನನ್ನನ್ನು ಕೈ ಬಿಡುವುದಿಲ್ಲ. ನಂಬಿಕೆಯಲ್ಲಿ ಉறுதிಯಾಗಿ ಇರುಪಾಯ, ದೃಢವಾಗಿರುವುದಾದರೆ ನಿಶ್ಚಯವಾಗಿ ವಿಶ್ವಾಸத்தை ಕಾತುಕೊಳ್ಳ, ವಿಶ್ವಾಸನ ಕಾದುಕೊಂಡು அந்த நம்பிக்கையை காத்துக்கொள்ள, ಆ ನಂಬಿಕೆಯನ್ನು ಕಾದುಕೊಳ್ಳಲಿಕ್ಕೆ உண்மை உள்ளவராய் இருக்கிறார். ಪ್ರಾರ್ಥನೆ ಮಾಡೋಣ. நல்ல பிதாவே, இந்த வேளைக்காய் ஸ்தோத்திரம். ஆசீர்வதிக்கப்பட்டதான
இந்த ஜூன் மாதத்தினுடைய கடைசி வாரத்தில் ஆண்டவரே உம்முடைய சமூகத்தில் தெய்வ பிள்ளைகளாய் நாங்கள் கூடி உம்மை மகிமைப்படுத்த ஆராதிக்க உமக்கு நன்றி சொல்ல கொடுத்த கிருபைக்காய் சோத்திரம். ஆண்டவரே வெளிப்படுத்தல் 2:10 கொண்டு எங்களோடு பேசின வார்த்தைக்காய் சோத்திரம். கேட்ட உம்முடைய பிள்ளைகளுடைய வாழ்விலே இந்த வார்த்தையின்படி இவருடைய வாழ்வை கட்டமைக்க கத்த கிருபை செய்யும்படி பேசின ஆவியானவர் தொடர்ந்து இவர்களுக்குள் அந்த வார்த்தையை ரிங்காரமிடவும் அந்த வார்த்தை இவர்களை சீர்படுத்தவும், எங்கெல்லாம் விசுவாசத்தில் துவண்டு போனார்களோ, எங்கெல்லாம் விசுவாசம் அற்று போனதோ, அங்கெல்லாம் திரும்ப அந்த விசுவாசத்தில் எழும்பி நிற்க கர்த்தர் எல்லாம் பார்த்து கொள்வார். நான் அவருக்காய் காத்திருப்பேன், நான் அவரை நோக்கி கூப்பிடுவேன் என்று சொல்லி தைரியமாய் உம்மை நோக்கி கூப்பிட கத்த கிருபை செய்யும்படியாக நாங்கள் ஜெபிக்கிறோம். படுகிறதான இந்த பாடுகளும் உபத்திரவங்களும் லேசாய் போய்விடும் ஆண்டவரே, அதெல்லாம் மாறி போய்விடும் நாமத்தினாலே நாங்கள் ஆராதிக்கிற தெய்வத்தால் எல்லாம் ஆகும் என்பதை ஆண்டவரே இவர்கள் சரீரத்தில், குடும்பத்தில், ஊழியத்தில், ஆண்டவரே சபையில், இவர்கள் பிள்ளைகள் வாழ்வில் இதை காண அனுபவிக்க ஆவியானவர் கிருபை செய்யும்படியாக நாங்கள் ஜெபிக்கிறோம். எங்களோட இணைந்திருக்கிறதான பிள்ளைகளுக்காய் சோத்திரம். அவர்களையும் ஆசீர்வதியா. இந்த விசுவாசத்தில் அவர்களும் பலனடைய கத்த கிருபை செய்யும். எல்லா தீமைக்கும் எல்லா பொல்லாப்புக்கும் விலக்கி காக்கிற நல்ல கரம் தொடர்ந்து பிள்ளைகளை நடத்தும்படி நாங்கள் ஜெபிக்கிறோம். அப்பா தொடர்ந்து தெய்வ கிருபையின்படி இந்த வருடத்தை எங்களுடைய ஓட்டத்தை நாங்கள் ஓட கத்த கிருபை செய்யும்படி சமூகத்தில் ஒப்பு கொடுக்கிறோம். பேசின தாசனுக்காய் சோத்திரம். மனை மறைத்துக் கொள்வீராக. இன்னும் ஆயிரங்களுக்கு எடுத்து பயன்படுத்தும்படி வேத ஞானத்தை நாளை கத்த நிரப்பும்படியாக நாங்கள் ஜெபிக்கிறோம். ஆண்டவரே ஊழியத்தின் பாதையில் போகிற இடங்கள்லாம் பிரசன்னம் அவரோடு கூட கடந்து போக, ஜனங்கள் நடுவே அந்த பிரசன்னம் அளவில்லாமல் ஜனங்களை நிரப்ப கத்த கிருபை செய்யும்படி உம்முடைய கரத்தில் ஒப்பு கொடுக்கிறோம். வரை தடைப்பட்ட தெய்வ ஜனமும் வருகிற நாட்கள் எங்களோடு கூடி ஆராதிக்க கத்த கிருபை செய்யும். பலவீனப்பட்டு இருப்பார்களானால் நசனாகிய இயேசுவின் நாமத்தினால இப்பொழுதே அவருடைய பலவீனங்கள் எல்லாம் பலனாய் மாறட்டும். ஆண்டவரே நான் உன் பரிகாரி என்பதை கத்தர் விளங்க பண்ணும்படியாக நாங்கள் ஜெபிக்கிறோம். எல்லா போராட்டத்தில் நின்றும் எல்லா கண்ணீரில் நின்றும் எங்களை விடுவிக்கிற நசனாகிய இயேசு கிறிஸ்துவின் நாமத்திற்கு சோத்திரம் ஐயா. தொடர்ந்து அந்த விடுதலை எங்கள் வாழ்வில் அனுபவித்து எங்கள் விசுவாசத்திலே நாங்கள் முன்னோக்கி கடந்து போக கத்த கிருபை நல்கும்படி உம்முடைய கரத்தில் எங்களை தாழ்த்துகிறோம். கனமும் மகிமையும் உமக்கே மீட்பர் இரட்சகருமாகிய இயேசு கிறிஸ்துவின் நாமத்தினால் ஜெபிக்கிறோம் எங்கள் பிதாவே. ஆமென் ஆமென் ஆமென். நனமனோவே